ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ. ಅತಏವ ಚ ಭಾಷ್ಯಕಾರರು ಏನು ಹೇಳಿದರೆಂದರೆ, ವಾಕ್ಯ ಶ್ರವಣ ಮಾತ್ರೇಣಾಪಿ ಬ್ರಹ್ಮಾವಬೋಧೋ ಜಾಯತೆ. ವೇದಾಂತ ವಾಕ್ಯದ ಶ್ರವಣದಿಂದಲೇ, ವಾಕ್ಯದ ಶ್ರವಣ ಅಂದರೆ ಹೇಳಿದ್ದೀವಿ, ಒಂದು ವಾಕ್ಯ ಅಲ್ಲ, ಒಂದು ವಾಕ್ಯವನ್ನು ವಾಕ್ಯ ಹೇಳಲಿಲ್ಲ, ತಾತ್ಪರ್ಯ ವಾಕ್ಯ ಎಂದರ್ಥ. ತಾತ್ಪರ್ಯ ವಾಕ್ಯ ಅಂದರೆ ಉಪನಿಷತ್ತಿನ ಒಟ್ಟರ್ಥ ಏನಿರುತ್ತದೋ ಆ ಒಟ್ಟರ್ಥದ ವಾಕ್ಯವನ್ನು ಮಹಾವಾಕ್ಯ ಹೇಳಿದ್ದೇವೆ. ಮಹಾವಾಕ್ಯ ಕೇಳುವುದು ಅಂದರೆ ಮಿಕ್ಕದೆಲ್ಲ ಬಿಟ್ಟು ಅದು ಮಾತ್ರ ಕೇಳುವುದು ಎಂದಲ್ಲ. ಮಿಕ್ಕದೆಲ್ಲ ಬಿಟ್ಟು ಅದನ್ನು ಮಾತ್ರ ಕೇಳುವುದಲ್ಲ. ಮಹಾವಾಕ್ಯವನ್ನೇ ಕೇಳುವುದಂದರೆ ಮಿಕ್ಕ ವಾಕ್ಯಗಳು ಮಹಾವಾಕ್ಯಕ್ಕೆ ಸಹಾಯಕ ವಾಕ್ಯ. ಅದಕ್ಕೆ ಮುಖ್ಯ ವಾಕ್ಯ ಒಂದು, ಸಹಾಯಕ ವಾಕ್ಯ ಒಂದು. ಅದನ್ನೇ ಶಾಸ್ತ್ರೀಯ ಭಾಷ್ಯದಲ್ಲಿ ತಾತ್ಪರ್ಯ ವಾಕ್ಯ, ಅವಾಂತರ ವಾಕ್ಯ ಎಂದು ಹೇಳ್ತೀವಿ. ಈ ಅವಾಂತರ ವಾಕ್ಯಗಳನ್ನು ಕೇಳಬೇಕು ಮುಖ್ಯ ವಾಕ್ಯಕ್ಕೋಸ್ಕರ. ಆದ್ದರಿಂದ ಅವಾಂತರ ವಾಕ್ಯವನ್ನು ಕೇಳುವುದು ಮುಖ್ಯ ವಾಕ್ಯವು ಅರ್ಥವಾಗುವುದಕ್ಕೆ, ಮುಖ್ಯ ವಾಕ್ಯವು ಅರ್ಥವಾಗುವುದು ಅಂದರೆ ಒಟ್ಟು ಉಪನಿಷತ್ತಿನ ತಾತ್ಪರ್ಯವನ್ನೆಲ್ಲ ಹೇಳಿಬಿಡುವುದು ಎಂದರ್ಥ. ಅಷ್ಟೆಲ್ಲ ಹೇಳಿದ್ದರೆ ಅದನ್ನು ಶ್ರವಣ ಎಂದು ಹೇಳ್ತೀವಿ. ಸೊ ಇಷ್ಟು ಶ್ರವಣ ಮಾತ್ರದಿಂದಲೇ, ಶ್ರವಣ ಮಾತ್ರ ಅಂದರೆ ಶ್ರವಣ ನಂತರ ಮಾಡುವ ಕರ್ಮ ಉಪಾಸನ ಇಲ್ಲ. ತಿಳ್ಕೊಂಡ ನಂತರ, ಶ್ರವಣ ನಂತರ ಇನ್ನೇನೋ ಮಾಡುವುದಿಲ್ಲ, ಒಂದು ಕರ್ಮ ಮಾಡುವುದಿಲ್ಲ, ಮನನ ನಿಧಿಧ್ಯಾಸನೂ ಬೇಕಾಗಿಲ್ಲ, ಎರಡು ಅರ್ಥ. ಮನನ ನಿಧಿಧ್ಯಾಸನೂ ಬೇಕಾಗಿಲ್ಲದೆ ಶ್ರವಣ ಮಾತ್ರದಿಂದಲೇ ಆಗುತ್ತದೆ ಎಂದು ಒಂದರ್ಥ. ಇನ್ನೊಂದೇನೆಂದರೆ ಶ್ರವಣ ನಂತರ ಅದನ್ನು ಜಪ ಮಾಡುವುದೋ ಅಥವಾ ಇನ್ನೇನೋ ಉಪಾಸನ ಮಾಡುವುದೋ ಅದು ಬೇಕಾಗಿಲ್ಲ. ಇದೆಲ್ಲ ಅರ್ಥಗಳು ಇದರಲ್ಲಿ ಅಡಕವಾಗಿವೆ. ಕೇವಲ ವಾಕ್ಯ ಶ್ರವಣ ಅಂದರೆ ಅದಕ್ಕೆ ಸಹಾಯಕ ವಾಕ್ಯಗಳ ಸಮೇತ ಎಂದರ್ಥ. ಸಹಾಯಕ ವಾಕ್ಯಗಳ ಸಮೇತ ಮುಖ್ಯ ವಾಕ್ಯ ಮಹಾವಾಕ್ಯದ ಶ್ರವಣ ಎಂದರ್ಥ. ಅದರಿಂದ ವಾಕ್ಯ ಶ್ರವಣ ಮಾತ್ರೇಣಾಪಿ, ವಾಕ್ಯವನ್ನು ಶ್ರವಣ ಮಾಡುವುದರಿಂದಲೇ ಬ್ರಹ್ಮಾವಬೋಧ, ಬ್ರಹ್ಮಜ್ಞಾನವು ಅನುಭವ ರೂಪಜ್ಞಾನವಾಗುತ್ತದೆ. ಈ ವಿಷಯ ಮೇಲೆ ಒಂದು ಭಾಷ್ಯವಾಕ್ಯ ಇದೆ. ಮೊದಲನೆಯ ಸೂತ್ರ ಬ್ರಹ್ಮಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಹೇಳಿದ್ದರಲ್ಲ, ಆ ಸೂತ್ರ ಮೇಲೆ ಇರುವ ಒಂದು ಭಾಷ್ಯವಾಕ್ಯವನ್ನು ಇಲ್ಲಿ ಸ್ವಾಮೀಜಿ ತರ್ತಾ ಇದ್ದಾರೆ, ಅದು ಹೇಳೋಣ. ಯಾಹಿ ಚೋದನಾ ಧರ್ಮಸ್ಯ ಲಕ್ಷಣಂ ಸ ಸ್ವವಿಷಯೇ ನಿಯುಂಜಾನ ಏವ ಪುರುಷಮವಬೋಧಯತಿ. ವೇದದಲ್ಲಿ ಹೇಳಿರುವುದು ಎರಡು ಬಗೆಯ ಉಪದೇಶ. ಒಂದು ಆಚರಣಾತ್ಮಕ ಉಪದೇಶ, ಒಂದು ಸ್ವರೂಪ ಜಾಗರಣಾತ್ಮಕ ಉಪದೇಶ. ಅಲ್ಲಿ ಹೇಳಲಿಲ್ಲ, ಈ ಮಾತು ನಾನು ಬಳಸ್ತಾ ಇದ್ದೇನೆ. ಆಚರಣಾತ್ಮಕ ಎಂದು ಅಂಥದ್ದೇನಿಲ್ಲ. ಇದೆಲ್ಲ ನಾನು ಶಾಸ್ತ್ರದಲ್ಲಿ ಅವರು ಚೋದನ ವಿಧಿ ಏನೋ ಪಾರಿಭಾಷಿಕ ಶಬ್ದಗಳನ್ನು ಬಳಸ್ತಾರೆ. ಲೌಕಿಕರಿಗೆ ಅರ್ಥವಾಗುವ ಶಬ್ದ ಏನೆಂದರೆ ಆಚರಣಾತ್ಮಕ ಉಪದೇಶ ಅಂದರೆ ಇದನ್ನು ತಿಳ್ಕೊಂಡು ಆಚರಿಸತಕ್ಕದ್ದು ಎಂದರ್ಥ. ಆಚರಣಾತ್ಮಕ ಉಪದೇಶ ಒಂದು, ಜಾಗರಣಾತ್ಮಕ ಉಪದೇಶ ಎರಡನೇದು. ಅದು ಒಬ್ಬನು ಮಲ್ಕೊಂಡ, ಅವನನ್ನು ಎಬ್ಬಿಸಬೇಕು. ಅವನು ಜಾಗರಣಗೊಳಿಸಿದ್ದರೆ ಅವರು ಎಚ್ಚರಕ್ಕೆ ಬಂದ ನಂತರ ಅವನು ಎಚ್ಚರಗೊಂಡೆ, ಏನಪ್ಪ ನನ್ನನ್ನು ಏಕೆ ಎಬ್ಬಿಸಿದ್ದಿ, ನಾನು ಎಚ್ಚರಕ್ಕೆ ಬಂದೆ, ಏನು ಮಾಡಬೇಕು ಎಂದು ಕೇಳ್ತಾನೆ. ನೀವು ಎಚ್ಚರವಾಗುವುದಕ್ಕೆ ನಾನು ಎಬ್ಬಿಸಿದೆ, ಎಚ್ಚರವಾಗಿದ್ದೀಯಲ್ಲದೆ
ಎಚ್ಚರವಾಗುವುದಕ್ಕೆ ನಾನು ನಿನ್ನನ್ನು ಎಬ್ಬಿಸಿದೆ, ಎಚ್ಚರವಾಗಿದ್ದಿ, ಮುಗಿಯಿತು, ಅದೇ ಕೆಲಸ. ಎಚ್ಚರವೇ ಒಂದು ಫಲ. ಅವನನ್ನು ಎಬ್ಬಿಸುವುದು ಏಕೆ ಅಂದರೆ ಎಚ್ಚರಗೊಳ್ಳುವುದಕ್ಕೆ ಎಬ್ಬಿಸಬೇಕು. ಎಚ್ಚರಗೊಳ್ಳುವುದೇ ಫಲ. ಏಕೆ ಅಂದರೆ ನಿದ್ದೆ ಹೋಗಿರುವವನಿಗೆ ಎಚ್ಚರ ಆಗುವುದು ಬೇಕು. ಅದು ಸಿಕ್ಕಿತಲ್ಲ ಅಷ್ಟೇ. ಅದೊಂದು ಉಪದೇಶ. ಇನ್ನೊಂದೇನೆಂದರೆ ಇದು ಎಂದು ತಿಳಿಸಿಕೊಟ್ಟರೆ ಅದು ತಿಳಿಸಿದ್ದು ಅದು ತಿಳ್ಕೊಂಡು ಏನೋ ಒಂದು ಆಚರಣೆ ಮಾಡುವುದಕ್ಕೆ. ಅದು ಇಲ್ಲಿ ಹೇಳ್ತಾರೆ, ಯಾಹಿ ಚೋದನಾ ಧರ್ಮಸ್ಯ ಲಕ್ಷಣಂ. ಧರ್ಮ ಅಂದರೆ ಕರ್ಮಕಾಂಡ. ಕರ್ಮಕಾಂಡದಲ್ಲಿ ಧರ್ಮೋಪದೇಶ ಇದೆ, ಜ್ಞಾನಕಾಂಡದಲ್ಲಿ ತತ್ವೋಪದೇಶ ಇದೆ. ಇಲ್ಲಿ ಬ್ರಹ್ಮೋಪದೇಶ, ಅಲ್ಲಿ ಧರ್ಮೋಪದೇಶ. ಧರ್ಮ ಬ್ರಹ್ಮ. ವೇದದ ವಿಷಯಗಳು ಎರಡು. ಒಟ್ಟು ವೇದದ ಉಪದೇಶ ಮಾಡಿದ್ದರೆ ತಿಳಿಯುವ ವಿಷಯಗಳು ಎರಡು. ಒಂದು ಧರ್ಮ, ಇನ್ನೊಂದು ಬ್ರಹ್ಮ. ಧರ್ಮ ಅಂದರೆ ಆಚರಿಸುವುದು. ಅದು ಶರೀರದಿಂದ ಆಗಬಹುದು, ಬಾಯಿಯಿಂದ ಆಗಬಹುದು, ಮನಸ್ಸಿನಿಂದ ಆಗಬಹುದು. ಅದೊಂದು ಆಚರಿಸುವಂಥದ್ದು ಒಂದು. ಇದೇನು ಬ್ರಹ್ಮ ಅಂದ್ರೇನು ಅಂದರೆ ಬ್ರಹ್ಮಸ್ವರೂಪಕ್ಕೆ ಎಚ್ಚರಗೊಳ್ಳುವುದು. ಎರಡು ಉಪದೇಶಗಳು. ಯಾಹಿ ಚೋದನಾ ಧರ್ಮಸ್ಯ ಲಕ್ಷಣ. ಧರ್ಮವನ್ನು ಉಪದೇಶ ಮಾಡುವ ಯಾವ ವಾಕ್ಯ ಇದೆಯೋ ಅಂದರೆ ಕರ್ಮಕಾಂಡ ವಾಕ್ಯ, ಅದು ಏನು ಮಾಡ್ತದೆ ಸಹ ಸ್ವವಿಷಯೇ ನಿಯುಂಜಾನ ಏವ ಪುರುಷಂ ಅವಬೋಧಯತಿ. ಮನುಷ್ಯನಿಗೆ ಏನು ಹೇಳಿಕೊಡ್ತದೆ? ಮನುಷ್ಯನಿಗೆ ತನ್ನ ಅರ್ಥವನ್ನು, ವಾಕ್ಯ, ವೇದದ ವಾಕ್ಯ ತನ್ನ ಅರ್ಥವನ್ನು ಮನುಷ್ಯರಿಗೆ ಹೇಳಿಕೊಡುವ ಬಗೆ. ಹೇಗೆ ಹೇಳಿಕೊಡ್ತದೆ? ಯಾವುದೇ ಒಂದು ತಿಳಿಸಿದ್ದರೆ ತಿಳಿಸುವುದರಿಂದ ಅದು ಪೂರ್ತಿ ಆಗಲ್ಲ ಅಲ್ಲವೇ? ಏನೋ ಹೇಳ್ತೀವಿ, ಗೋ ಅವರು ಬಂದರು ಅಂತ ಹೇಳ್ತಾರೆ. ಬಂದರು ಅಂದ್ರೇನು? ನಿಮಗೋಸ್ಕರ ಬಂದರು, ಹೋಗಿ ಮಾತಾಡು ಅಂತ ಅರ್ಥ ಅಲ್ಲವೇ? ಯಾವುದೇ ಒಂದು ಹೇಳಿದ್ದರೆ, ಕರ್ಮಕಾಂಡದಲ್ಲಿ ಒಂದು ವಿಷಯವನ್ನು ತಿಳಿಸಿದ್ದರೆ ತಿಳ್ಕೊಂಡು ಅದರಿಂದ ಏನು ಮಾಡಬೇಕು? ಅದನ್ನು ಯಾವುದೇ ಒಂದು ಕೆಲಸಕ್ಕೆ ಬಳಸಿಕೊಳ್ಳಬೇಕು ಎಂಬುದೇ ಆ ಜ್ಞಾನ. ಇದು ನೋಡಿ, ಪುರುಷಂ ನಿಯುಂಜಾನಾಯೇವ ಅವಬೋಧಯತಿ. ಮನುಷ್ಯನಿಗೆ ಒಂದು ಆಜ್ಞೆ ಸಮೇತ ಜ್ಞಾನ. ಆ ಜ್ಞಾನ ಎಂಥದ್ದು ಅಂದರೆ ಆ ಜ್ಞಾನದಲ್ಲೇ ಒಂದು ಬಗೆಯಾದ ಆಜ್ಞೆ ಅಡಕವಾಗಿದೆ. ಒಂದು ಬಗೆಯಲ್ಲೇ ಅಡಕವಾಗಿದೆ. ಅವರಲ್ಲಿ ನೋಡ್ತಾನೆ, ಆಹಾ ಈಗೋ ಈ ಮಾವಿನ ಹಣ್ಣು ಚೆನ್ನಾಗಿದೆ ಅಂದರೆ ಅರ್ಥವೇನು? ಅದು ನೀವು ತಗೊಂಡು ತಿನ್ನು ಅಥವಾ ನನಗೆ ಬೇಕು ಕೊಡು, ಇಂಥದ್ದು ಅರ್ಥ. ಸುಮ್ಮನೆ ಮಾವಿನ ಹಣ್ಣು ಚೆನ್ನಾಗಿದೆ ಅಂದರೆ ಏಕಪ್ಪ ಹೇಳುವುದು? ಅದೆಲ್ಲ ಹೇಳುವುದು ನಮಗೆ ಯಾಕೆ ಅಂದರೆ ಆ ಹೇಳಿಕೆಯಲ್ಲಿಯೂ ಒಂದು ಅರ್ಥ ಇದೆ. ಅಂದರೇನು? ಅದು ನೀನು ತಗೋ, ನೀನು ತಿನ್ನು, ನಿನಗೆ ಒಳ್ಳೆಯದು, ಅಥವಾ ನನಗಾದರೂ ಕೊಡು, ಯಾವುದೇ ಒಂದು ಹೇಳ್ತಾ ಇದ್ದಾನೆ. ಸುಮ್ಮನೆ ಹೇಳುವ ಜ್ಞಾನಗಳಿಲ್ಲ. ಕರ್ಮಕಾಂಡದಲ್ಲಿ ಸುಮ್ಮನೆ ತಿಳ್ಕೊಳ್ಳುವ ಜ್ಞಾನವಿಲ್ಲ. ಆ ತಿಳ್ಕೊಂಡ ಜ್ಞಾನವನ್ನು ಏನು ಮಾಡಬೇಕು ಎಂದು ಹೇಳುವುದಕ್ಕೆ ಆ ಜ್ಞಾನ. ಅದರಿಂದ ಕರ್ಮಕಾಂಡದಲ್ಲಿ ಯಜ್ಞಯಾಗಗಳು, ಪೂಜೆಗಳು, ಜಪಗಳು, ಸಾಧನಗಳು ಅದರ ಕುರಿತು ತುಂಬ ಹೇಳ್ತದೆ. ಸ್ವರ್ಗ ಕುರಿತು ವರ್ಣನೆ ಮಾಡ್ತದೆ. ಸ್ವರ್ಗ ಹೇಗಿದೆ ಅಂದರೆ ಅದು ಪಡೆಯತಕ್ಕದ್ದು, ಅದಕ್ಕೋಸ್ಕರ ಸಾಧನ ಮಾಡು ಎಂದರ್ಥ. ಇಲ್ಲಿ ಒಂದು ಚೆನ್ನಾಗಿದೆ ಅಂದರೆ ಅರ್ಥವೇನು? ಹೋಗಿ ನೋಡು ಎಂದರ್ಥ. ಯಾವುದೇ ಒಂದು ಚೆನ್ನಾಗಿದೆ ಎಂದು ಹೇಳುವುದೇಕೆ? ಅಥವಾ ಹೀಗೆ ಅಲ್ಲದಿದ್ದರೂ ನಿಮಗೆ ಮುಂದೆ ಬೇಕಾಗಿದ್ದರೆ ಅಲ್ಲಿಗೆ ಹೋಗು, ಇಲ್ಲೊಂದಿದೆ ಅಂಗಡಿ, ಅಲ್ಲಿ ವಸ್ತು ಒಳ್ಳೆಯದು ಸಿಗ್ತದೆ ಎಂದು ಹೇಳಿ, ಅಂದರೆ ನಿಮಗೆ ಬೇಕಾಗಿರುವಾಗ ಅಲ್ಲಿಂದಲೇ ತಗೋ ಅಂದರೆ ಹೇಳುವುದ ಅರ್ಥ ಸುಮ್ಮನೆ ತಿಳಿಸುವುದೇ ಅಲ್ಲ, ತಿಳ್ಕೊಂಡ ನಂತರ ಅದನ್ನು ಬಳಸಿಕೊಳ್ಳಬೇಕು. ಆ ಕರ್ಮ ಆಚರಣ ಅದರಲ್ಲಿ ಇಂಪ್ಲೈಡ್ ಅರ್ಥ. ಆದರೆ ಜ್ಞಾನಕಾಂಡದಲ್ಲಿ ಆ ತರಹ ಇಲ್ಲ. ಆಚರಿಸುವಕ್ಕೆ ಹೇಳುವ ಜ್ಞಾನವಲ್ಲ, ಈ ಜ್ಞಾನವು ತಾನೇ ಪೂರ್ಣ. ಜ್ಞಾನವೇ ಪೂರ್ಣ. ಇದು ತಿಳ್ಕೊಂಡರೆ ಆ ತಿಳಿದಿರುವ ಜ್ಞಾನದಿಂದ ಏನೋ ಮಾಡಬೇಕು ಅಲ್ಲ. ಇದು ತಿಳಿದಿದ್ದರೆ ಆ ತಿಳ್ಕೊಳ್ಳುವುದೇ ನಿಮಗೆ ಆನಂದ. ಅಂದರೆ ತಿಳಿಯದಿದ್ದರೆ ಏನು ದುಃಖವಾಗುತ್ತಿತ್ತೋ ಅವರು ಯಾರೋ ಒಬ್ಬರು ನಿಮ್ಮ ನೆಂಟರು, ಅವರು ಹೋಗಬೇಕು, ಎಲ್ಲೋ ಊರಿಗೆ ಹೊರಟಿದ್ದಾರೆ, ಬಸ್ಸಿನಲ್ಲಿ ಹೊರಟಿದ್ದಾರೆ, ಬಸ್ಸೋ ರೈಲೋ ಯಾವುದೋ ವಿಮಾನವೋ, ಅವ್ರಿಗೇನೋ ಆಕ್ಸಿಡೆಂಟ್ ಆಯಿತು ಎಂದು ಸುದ್ದಿ ಕೇಳ್ದ.
ಅಯ್ಯಯ್ಯೋ ಇದೆ ನಮ್ಮವ್ರದ್ದು ಏನು, ನಮ್ಮವರು ತಲುಪಿದ್ದಾರ ಅಲ್ಲವಾ, ಇವರಿಗೆ ಬೇಜಾರು. ಅವ್ರು ಬಂದು ಹೋಗಿ ಎನ್ಕ್ವೈರಿ ಮಾಡಿ ಬರ್ತಾನೆ, ಅಲ್ಲ ಅವರು ಸುಖವಾಗಿ ಮನೆಗೂ ತಲುಪಿದ್ದಾರೆ ಅಷ್ಟೇ. ಈ ಜ್ಞಾನದಿಂದ ಏನರ್ಥ? ತಲುಪಿದ್ದಾರೆ ಅಂದರೆ ಏನು ಮಾಡಬೇಕು? ನೀವು ತಿಳ್ಕೊಂಡು ಏನು ಮಾಡಬೇಕು? ಏನಿಲ್ಲ, ಅವರು ತಲುಪಿದ್ದಾರೆ ಅಂದರೆ ನೀವು ನಿಶ್ಚಿಂತವಾಗಿರು, ಬೇಜಾರು ಮಾಡಿಕೊಳ್ಳಬೇಡ, ದುಃಖ ಭಯ ಎಲ್ಲ ಬಿಟ್ಟು ಬಿಡು, ನಿಶ್ಚಿಂತವಾಗಿರು ಅಂತ ಅಷ್ಟೇ. ಇದು ತಿಳ್ಕೊಂಡರೆ ಭಯ ಹೋಗುತ್ತದೆ, ದುಃಖ ಹೋಗ್ತದೆ, ಸುಖವಾಗಿದ್ದಾನೆ. ಇದರಲ್ಲಿ ಆಚರಿಸತಕ್ಕದ್ದೇನಿಲ್ಲ. ಅವರು ತಲುಪಿದ್ದಾರೆ ಅಂದರೆ ಅದೇ ಭಯ ಇತ್ತು, ತಲುಪಲಿಲ್ಲವೋ ಏನೋ ಆ್ಯಕ್ಸಿಡೆಂಟ್ ಎಂದು ಕೇಳಿದ್ದೀನಿ, ಆ ರೈಲಿಗೆ ಆಯಿತೋ ಏನೋ ಆ್ಯಕ್ಸಿಡೆಂಟು, ಇವರಿಗೆ ಭಯ ಅಲ್ಲ. ಅವರು ತಲುಪಿದ್ದಾರೆ ಅಂದರೆ ಏನಾಯಿತು? ಭಯ ಹೋಯಿತು, ದುಃಖ ಹೋಯಿತು ಅಷ್ಟೇ. ಆ ವಿಷಯವು ತಿಳ್ಕೊಳ್ಳುವುದರಿಂದ ಭಯ ನಿವೃತ್ತಿ, ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಅಷ್ಟೇ. ತಿಳ್ಕೊಳ್ಳುವುದರಿಂದ ಸುಖವಾಯಿತು. ಗೊತ್ತಾಯ್ತಲ್ಲ, ತಲುಪಿದ್ದಾರಲ್ಲ, ಆನಂದವಾಯಿತು ಅಷ್ಟೇ. ಈಗ ಇನ್ನೇನು ಮಾಡತಕ್ಕದ್ದಿಲ್ಲ. ನೀವು ಹೇಳಿದ್ದೇಕೆ ನಾನೇನು ಮಾಡಬೇಕು ಅಂದರೆ ಮಾಡುವುದಕ್ಕೆ ಹೇಳಲಿಲ್ಲ. ಇದು ತಿಳಿಯದಿದ್ದರೆ ನಿನಗೆ ದುಃಖ ಇತ್ತು, ಬೇಜಾರಿತ್ತು, ಭಯವಿತ್ತು. ಆ ಭಯ ತೆಗೆಯುವುದಕ್ಕೆ ಇದು ತಿಳ್ಕೋ ಎಂದು ಹೇಳಿಬಿಟ್ಟಿದ್ದು. ತಿಳ್ಕೊಂಡ್ರೆ ಮುಗೀತಲ್ಲ. ಇದು ಉದಾಹರಣೆ ಹೇಳ್ತಾ ಇದ್ದೆ. ಕೆಲವು ಜ್ಞಾನಗಳು ತಿಳ್ಕೊಂಡರೆ ಆನಂದ. ನೀವು ಪರೀಕ್ಷೆಯಲ್ಲಿ ಪಾಸಾಗಿದ್ದಿ, ಅದು ಪರೀಕ್ಷೆನೇನೋ, ಯಾವುದೇ ಪರೀಕ್ಷೆನೋ ಏನೋ ಅದಿತ್ತು, ಅದು ಏನಾಯಿತೋ ರಿಸಲ್ಟ್ ಗೊತ್ತಿಲ್ಲ, ಯಾರನ್ನು ಕೇಳಬೇಕು. ಈ ಕಾಲದಲ್ಲಿ ಎಲ್ಲ ಇದೆ ಸೆಲ್ಫೋನ್ನಲ್ಲಿ, ಆ ಕಾಲದಲ್ಲಿ ಏನಿಲ್ಲ, ನ್ಯೂಸ್ ಪೇಪರ್ಗೋಸ್ಕರ ಕಾಯಬೇಕು. ಆ ನ್ಯೂಸ್ ಪೇಪರ್ನಲ್ಲಿ ಬರುತ್ತಿತ್ತು. ಇವತ್ತು ರಿಸಲ್ಟ್ ಮಾಡಿದರೆ ನಾಳೆ ದಿವಸ ನ್ಯೂಸ್ ಪೇಪರ್ನಲ್ಲಿ ಬರುತ್ತಿತ್ತು. ಆ ನ್ಯೂಸ್ ಪೇಪರು ಸಿಕ್ಕೋದು ಕಷ್ಟ, ಎಲ್ಲೋ ಹುಡುಕಿ ಯಾರನ್ನೋ ಕೇಳಬೇಕಾಗ್ತದೆ. ಅದರಿಂದ ಯಾರೋ ಕೇಳಿ ಅಥವಾ ಬೇರೆ ಊರಿಗೆ ಬಂದರೆ ಆ ನ್ಯೂಸ್ ಪೇಪರ್ ನೋಡಿ ಅವ್ರು ಮರು ದಿವಸ ಇಲ್ಲಿಗೆ ಬಂದು ಹೇಳ್ತಾರೆ. 2 ದಿವಸ ಬೇಕಾ ಸುದ್ದಿ ತಲುಪಬೇಕಂದರೆ. ಅದರಿಂದ ನೀವು ಪಾಸಾಗಿದ್ದಿ ಅಂದರೆ ಪಾಸಾಗಿದ್ದರೆ ಏನಾದರೂ ಮಾಡು ಎಂದರ್ಥವ? ಪಾಸಾಗುವುದೇ ಆನಂದ ಆಯ್ತಲ್ಲ. ಹಾಗೆಯೇ ಕೆಲವು ಸುದ್ದಿಗಳು, ಕೆಲವು ಜ್ಞಾನಗಳು ಪಡ್ಕೊಂಡರೆ ಸಾಕು, ಆ ಜ್ಞಾನವೇ ಆನಂದಮಯ. ತಿಳ್ಕೊಂಡ್ರೆ ದುಃಖ ಹೋಯಿತು, ಭಯ ಹೋಯಿತು, ಆನಂದವಾಯಿತು. ತಿಳಿಯುವುದೇ ಆನಂದ, ತಿಳ್ಕೊಳ್ಳುವುದೇ ಆನಂದವನ್ನು ಉಂಟು ಮಾಡುವ ಜ್ಞಾನ ಒಂದು. ಇನ್ನೊಂದು ಜ್ಞಾನ ತಿಳ್ಕೊಂಡರೆ ಇದು ಮಾಡು ಎಂದರ್ಥ. ಈ 2 ತರಹ ಇರುತ್ತವೆ. ಕರ್ಮಕಾಂಡ ಹೇಳುವುದೆಲ್ಲ ಧರ್ಮೋಪದೇಶ. ಅಂದರೆ ಧರ್ಮ ಅಂದ್ರೇನು? ಒಂದು ಸಾಧನ ಉಪದೇಶ. ಆ ಸಾಧನವನ್ನು ತಿಳ್ಕೊಂಡರೆ, ಅದು ಆಚರಿಸಿದ್ದರೆ ನಿನಗೆ ಫಲ ಸಿಗ್ತದೆ ಎಂದು. ತಿಳ್ಕೊಂಡರೆ ಮಾತ್ರ ಸಿಕ್ಕಿಬಿಡ್ತದೆ. ಇಗೋ ಈ ಯಜ್ಞ, ಈ ಪೂಜೆ ಮಾಡಿದ್ದರೆ ನಿಮಗೆ ಸ್ವರ್ಗ ಬರುತ್ತದೆ ಅಂದರೆ ಗೊತ್ತಾಯಿತು, ಈಗ ಸ್ವರ್ಗ ಸಿಕ್ಕಿತು ಅಂತ ಗೊತ್ತಾಯಿತು ಅಂದರೆ, ಗೊತ್ತಾದರೆ ಸಾಕು ಸ್ವರ್ಗ ಸಿಕ್ಕಿಬಿಡ್ತದೆ? ಸಿಗಲ್ಲ. ಆಚರಿಸಬೇಕು. ಆಚರಿಸಿದ ನಂತರ ಆ ಟೈಮ್ ಬಂದಾಗ, ಆಚರಿಸಿದ ತಕ್ಷಣವೇ ಬರಲ್ಲ, ಅದಕ್ಕೆ ಟೈಮ್ ಬರಬೇಕು. ಈ ಜನ್ಮ, ಈ ಆಯುಷ್ಯ ಮುಗಿಯಬೇಕು, ಈ ಜನ್ಮ ಮುಗಿಯಬೇಕು, ಈ ಶರೀರ ಬಿಡಬೇಕು. ಆವಾಗ ಮತ್ತೆ ಇನ್ನೊಂದು ಶರೀರ ಪಡ್ಕೊಂಡು ಸ್ವರ್ಗಕ್ಕೆ ಹೋಗುತ್ತಾನೆ. ಇದೊಂದು ಗತಿ ಇರುತ್ತದೆ. ಗತಿ ಅಂದರೆ ಪ್ರಯಾಣ, ಉತ್ಕ್ರಾಂತಿ. ಶಾಸ್ತ್ರೀಯ ಭಾಷೆಯಲ್ಲಿ ಉತ್ಕ್ರಾಂತಿ ಅಂದರೆ ಶರೀರವನ್ನು ಬಿಡುವುದು ಅಂದರೆ ಮರಣಕ್ಕೆ ಉತ್ಕ್ರಾಂತಿ. ಉತ್ಕ್ರಮಣಂ ಅಂದರೆ ನಮ್ಮ ಪ್ರಾಣ, ಸೂಕ್ಷ್ಮ ಶರೀರ ಇದೆಲ್ಲ, ಮನಸ್ಸು, ಪ್ರಾಣ, ಮನಸ್ಸು, ಬುದ್ಧಿ ಇದೆಲ್ಲ ಸೇರಿಕೊಂಡು ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ಬಿಟ್ಟು ಮಿಕ್ಕದೆಲ್ಲ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಏನು ಮಾಡ್ತದೆ? ಶರೀರವನ್ನು ಬಿಡುತ್ತದೆ. ಬಿಟ್ಟು ಏರುತ್ತದೆ, ಮೇಲಕ್ಕೆ ಏರುತ್ತದೆ. ಈ ಬಿಟ್ಟು ಮೇಲಕ್ಕೆ ಏಳುವುದನ್ನು ಉತ್ಕ್ರಮಣ ಎಂದು ಸಂಸ್ಕೃತದಲ್ಲಿ ಹೇಳ್ತೀವಿ. ಉತ್ಕ್ರಮಣ ಅಂದರೆ ರೈಸಿಂಗ್ ಅಪ್, ಮೇಲಕ್ಕೆ ಏರುವುದು, ಹಾಗೆ ಮೇಲಕ್ಕೆ ಏಳುವುದು. ಹಾಗೆ ಉತ್ಕ್ರಮಣ, ಗತಿ ಅಂದರೆ ಪ್ರಯಾಣ. ಇದು ಶಾಸ್ತ್ರೀಯ ಭಾಷೆಯಲ್ಲಿ ಉತ್ಕ್ರಾಂತಿ, ಗತಿ. ಉತ್ಕ್ರಮಣ, ಗತಿ. ಉತ್ಕ್ರಾಂತಿ, ಎರಡೂ ಒಂದೇ. ಉತ್ಕ್ರಾಂತಿ ಜೀವನ ಆಯುಷ್ಯ ಮುಗಿದರೆ ಪ್ರಾರಬ್ಧ ಮುಗಿಯಿತು, ಈ ಜನ್ಮ, ಈ ಶರೀರ, ಈ ಪ್ರಾರಬ್ಧ ಮುಗಿದರೆ ಏನಾಗ್ತದೆ? ಉತ್ಕ್ರಮಣ ಹೇಗೆ ಆಗುತ್ತದೆ? ಅದಕ್ಕೆ ಇದೆ ಪದ್ಧತಿಗಳಿವೆ. ಕಠೋಪನಿಷತ್ತಿನಲ್ಲಿ ಸಂಕ್ಷೇಪವಾಗಿದೆ, ಛಾಂದೋಗ್ಯದಲ್ಲಿ, ಬೃಹದಾರಣ್ಯಕದಲ್ಲಿ ವಿಸ್ತಾರಣವಾಗಿದೆ. ಉತ್ಕ್ರಮಣ ಹೇಗೆ ಆಗ್ತದೆ? ಜೀವ ಶರೀರವನ್ನು ಹೇಗೆ ಬಿಡುತ್ತಾನೆ? ಮರಣ ಹೇಗೆ ಆಗುತ್ತೆ? ಅದನ್ನು ಮರಣ ಎಂದು ಲೌಕಿಕರು ಹೇಳ್ತಾರೆ. ಅದು ಶಾಸ್ತ್ರೀಯ ಭಾಷೆಯಲ್ಲಿ ಉತ್ಕ್ರಮಣ ಅಂದರೆ ಜೀವ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ, ಶರೀರವೆಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ, ದೊಡ್ಡ ಕೆಲಸ ಅದು. ಅದರಿಂದ ಉತ್ಕ್ರಮಣ ಹೇಳ್ತೀವಿ. ಮತ್ತು ಗತಿ ಅಂದರೆ ಏನು ಅಂದರೆ ಪ್ರಯಾಣ ಮಾಡಿ ಆ ಲೋಕಕ್ಕೆ ತಲುಪುವುದು, ಲೋಕಪ್ರಾಪ್ತಿ. ಉತ್ಕ್ರಮಣ
ಉತ್ಕ್ರಾಂತಿ ಗತಿ ಪ್ರಾಪ್ತಿ. ಈ ಉತ್ಕ್ರಾಂತಿ ಗತಿ ಪ್ರಾಪ್ತಿಗೆ ಮುಂಚೆ ಸಾಧನ ಆಗಿರಬೇಕು. ನೀವು ಮಾಡಿರುವ ಸಾಧನ, ಯಜ್ಞ, ಪೂಜಾ, ದಾನ, ಜಪ ಏನೇನು ಮಾಡ್ತೀರೋ ಆ ಮಾಡಿದ ಕರ್ಮಗಳು ಮುಗಿದು ಬಿಡ್ತವೆ. ಮುಗಿದ ನಂತರ ಈ ತಕ್ಷಣವೇನು ಸ್ವರ್ಗ ಬರಲ್ಲ, ಸ್ವರ್ಗವಾಗಲಿ ಬೇರೆ ಯಾವುದೇ ಲೋಕ, ಅಂದದಕ್ಕೆ ಟೈಮ್ ಬೇಕು ಮಧ್ಯದಲ್ಲಿ. ಸೊ ಅದಕ್ಕೆ ನೀವು ಮಾಡಿದ ಕೆಲಸ ಮುಗಿದ ನಂತರ ಸ್ವಲ್ಪ ಕಾಲ ಬೇಕು, ಸ್ವಲ್ಪ ಉತ್ಕ್ರಮಣ ಬೇಕು, ಈ ಶರೀರವನ್ನು ಬಿಡಲು ಬೇಕು, ಪ್ರಯಾಣ ಬೇಕು, ತಲುಪಬೇಕು. ಇಷ್ಟೆಲ್ಲ ಮಧ್ಯದಲ್ಲಿ ಗ್ಯಾಪ್ ಇದೆ. ನೀವು ಮಾಡಿರುವ ಸಾಧನಕ್ಕೆ ಅದರ ಫಲ ಪಡ್ಕೊಳ್ಳುವುದಕ್ಕೆ ಮಧ್ಯದಲ್ಲಿ ಇನ್ನೆಷ್ಟು ಘಟನೆಗಳಿವೆ ನೋಡಿ. ಮಾಡುವಾಗಲೂ ಸರಿಯಾಗಿ ಮಾಡಬೇಕು. ಮಾಡುವಾಗ ತಪ್ಪು ಮಾಡಬಾರದು, ಉಪೇಕ್ಷೆ ಮಾಡಬಾರದು. ತಾಮಸಿಕ ಬುದ್ಧಿಯಿಂದಲ್ಲ, ಶ್ರದ್ಧೆಯಿಂದ, ವಿನಯದಿಂದ, ಭಕ್ತಿಯಿಂದ, ಸದ್ಭಾವನದಿಂದ ಮಾಡಿದ್ದರೆ ಅದು ಪುಣ್ಯ ಉಂಟು ಮಾಡ್ತದೆ. ಸುಮ್ಮನೆ ಏನೋ ಮಾಡಿಬಿಟ್ಟೆ ಅಂದರೆ ಅದು ಪುಣ್ಯ ಏನು ಬರಲ್ಲ, ಏನೋ ಅಲ್ಪ ಸ್ವಲ್ಪ ಬರುತ್ತದೆ. ಅದರಿಂದ ಸರಿಯಾಗಿ ಮಾಡಬೇಕು. ಮಾಡಿದ ನಂತರ ಕಾಯಬೇಕು. ನೀವು ಮಾಡಿದ ಕರ್ಮಕ್ಕೆ ನಂತರ ಫಲ ಸಿಕ್ಕುವುದಕ್ಕೆ ನೀವು ಮಾಡಿದ್ದೇನು ಹೇಗೆ ಗೊತ್ತು ಅಂದರೆ, ನೀನು ಈ ಕರ್ಮ ಮಾಡಿದೆ, ನೀವು ಮಾಡಿದ ಕರ್ಮದ ಪುಣ್ಯ ನಿಮ್ಮ ಹೆಸರಿನಲ್ಲೇ ಅಕೌಂಟಿನಲ್ಲಿ ಹಾಕಿಬಿಡ್ತೀವಿ. ಅದಕ್ಕೇನು ಮಾಡ್ತಾರೆ, ಫಿಕ್ಸ್ಡ್ ಡಿಪಾಸಿಟ್ ಹಾಗೆ ನಿಮ್ಮ ಹೆಸರಿನಲ್ಲೇ ಡಿಪಾಸಿಟ್ ಆಗಿ ಅಕೌಂಟಿನಲ್ಲಿ ಹಾಕಿಬಿಡ್ತಾರೆ. ಡಿಪಾಸಿಟ್ ಆಗಿರುತ್ತದೆ. ಹೇಗೆ ನಮ್ಮ ಎಫ್ ಡಿಗಳು ಅಂದರೆ ಫಿಕ್ಸ್ಡ್ ಡಿಪಾಸಿಟ್ಗಳು, ಅದಕ್ಕೊಂದು ಟೈಮ್ ಇರುತ್ತದೆ. ಇವನು 3 ತಿಂಗಳು ಇಟ್ಕೊಂಡ್ರೆ 3 ತಿಂಗಳೇ ಫಿಕ್ಸ್ಡ್ ಡಿಪಾಸಿಟ್, 6 ತಿಂಗಳು ಇಟ್ಕೊಂಡ್ರೆ 6 ತಿಂಗಳು, 1 ವರ್ಷ ಅಂದರೆ 1 ವರ್ಷ. ನೀವು ಎಷ್ಟೊತ್ತಂದರೆ ಅಷ್ಟೊತ್ತು ಮೊದಲೇ ಹೇಳಿಬಿಡಬೇಕು, ಅವರು ಬರ್ಕೊಳ್ತಾರೆ. ಅಷ್ಟು ಟೈಮ್ ಆದರೆ ಆ ಡಿಪಾಸಿಟ್ ಮೆಚ್ಯೂರ್ ಆಯಿತು, ಅದರ ಬಡ್ಡಿ ಕೊಡ್ತಾರೆ, ಈಗ ತಗೊಳ್ಳಬಹುದು ಹೇಳ್ತಾರಲ್ಲ. ಹಾಗೆ ನೀವು ಕರ್ಮ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ ಅಲ್ಲವೇ? ಯಾವಾಗ ಕರ್ಮಫಲ ಬರಬೇಕು, ನೀವು ಈಗ ಮಾಡಿದ್ದರೆ ಡಿಪಾಸಿಟ್ ಆಗಿರುತ್ತದೆ, ನಿಮಗೆ ತಕ್ಷಣವೇ ಸಿಗಲ್ಲ, ಅದಕ್ಕೆ ಟೈಮ್ ಬೇಕು. ಅದಕ್ಕೆ ಕೆಲವು ಸಿಚುವೇಶನ್ಗಳು ಬೇಕು ಅಲ್ಲವೇ? ಅದಕ್ಕೋಸ್ಕರ ಕೆಲವು ಪುಣ್ಯಪಾಪ ಕರ್ಮಗಳು, ಪುಣ್ಯ ಆಗಲಿ ಪಾಪವಾಗಲಿ, ಎಲ್ಲ ಕರ್ಮಗಳಿಗೆ ತಕ್ಷಣವೇ ಫಲ ಸಿಗಲ್ಲ. ಕೆಲವು ಕರ್ಮಗಳಿಗೆ ಮುಂದಿನ ವರ್ಷ, ಕೆಲವು ಕರ್ಮಗಳಿಗೆ 10 ವರ್ಷ ನಂತರ, ಕೆಲವು ಕರ್ಮಗಳಿಗೆ 20-30 ವರ್ಷ, ಕೆಲವು ಕರ್ಮಗಳಿಗೆ ಮುಂದಿನ ಜನ್ಮ. ಈ ಜನ್ಮದಲ್ಲಿ, ಏಕೆಂದರೆ ನೀವು ಮಾಡಿರುವ ಕರ್ಮ ಎಂಥದ್ದಂದರೆ, ಆ ಕರ್ಮದ ಫಲ ನಿಮಗೆ ಕೊಡಬೇಕಂದರೆ ಅದಕ್ಕೆ ಒಂದು ಪರಿಸ್ಥಿತಿ ಬೇಕು, ಅನುಕೂಲ ಪರಿಸ್ಥಿತಿ ಇಲ್ಲ. ಆ ಅನುಕೂಲ ಪರಿಸ್ಥಿತಿ ಬಂದಾಗಲೇ ನಿಮಗೆ ಆ ಫಲ ಕೊಡೋಕ್ಕಾಗ್ತದೆ, ಈಗ ಕೊಡೋಕ್ಕಾಗಲ್ಲ. ಅದರಿಂದ ಆ ಫಲ ಅಲ್ಲಿರುತ್ತದೆ, ಅದು ಇನ್ನೂ ನಿಮ್ಮ ಟೈಮ್ ಬಂದಿಲ್ಲ, ಅದರಿಂದ ಸುಮ್ಮನೆ ಅಲ್ಲಿದ್ದಿರುತ್ತದೆ. ನಿಮ್ಮ ಹೆಸರಿನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಹಾಗೆ ಇರುತ್ತದೆ. ಅದಕ್ಕೆ ಆ ಟೈಮ್ ಬಂದಾಗ ಆ ಫಲ ಕೊಡ್ತದೆ. ನಾವು ಮಾಡಿರುವ ಕರ್ಮಗಳಲ್ಲಿ ಒಳ್ಳೆಯದು ಕೆಟ್ಟದಿರುತ್ತವೆ. ಕೆಲವು ಉತ್ಕೃಷ್ಟ ಕರ್ಮಗಳಿರುತ್ತವೆ, ಕೆಲವು ಸಾಮಾನ್ಯ ಪುಣ್ಯಕರ್ಮಗಳು, ಕೆಲವು ಹೆಚ್ಚಿನ ಪುಣ್ಯಕರ್ಮಗಳು. ಅದರಲ್ಲಿ ನಾವು ಹೆಚ್ಚಿನ ಕಷ್ಟಪಡ್ತೀವಿ, ತ್ಯಾಗ ಮಾಡ್ತೀವಿ ಇನ್ನೊಬ್ಬರಿಗೋಸ್ಕರ. ಯಾರಿಗೋಸ್ಕರ ಆಗಲಿ ನಿಸ್ವಾರ್ಥದಿಂದ, ಪ್ರೀತಿಯಿಂದ, ಶ್ರದ್ಧಾಭಕ್ತಿಯಿಂದ ಹೆಚ್ಚು ಕಷ್ಟಪಟ್ಟು ನೀವು ಎಷ್ಟೆಷ್ಟು ಕಷ್ಟಪಡ್ತೀರೋ, ಎಷ್ಟೆಷ್ಟು ತ್ಯಾಗ ಮಾಡ್ತೀರೋ, ಏನೇ ಆಗಲಿ ಇನ್ನೊಬ್ಬರಿಗೋಸ್ಕರ ಶಾರೀರಿಕ ಕಷ್ಟ, ಮಾನಸಿಕ ಕಷ್ಟ, ಯಾವ ಬಗೆಯಾದ ಕಷ್ಟ ಇನ್ನೊಬ್ಬರಿಗೋಸ್ಕರ ಪಟ್ಕೊಂಡ್ರೆ ಅದು ಪುಣ್ಯನೇ ಆಗುತ್ತದೆ. ಇನ್ನೊಬ್ಬರಿಗೋಸ್ಕರ ಶಾರೀರಿಕ ಕಷ್ಟ, ಮಾನಸಿಕ ಕಷ್ಟ, ಹಣ ಖರ್ಚು ಮಾಡುವುದು, ಏನೇ ಮಾಡು ಇನ್ನೊಬ್ಬರಿಗೆ ಅದು ಪುಣ್ಯ ಆಗಿ ನಿಂತಿರುತ್ತದೆ. ಎಲ್ಲಿ ಪರೋಪಕಾರ, ಅವರಿಗೋಸ್ಕರ ಉಪಕಾರ ಮಾಡುವುದು, ಕಷ್ಟಪಡುವುದು, ತ್ಯಾಗ ಮಾಡುವುದು, ಇವೆಲ್ಲವೂ ಪುಣ್ಯಕರ್ಮಗಳು. ಅದರಲ್ಲಿಯೂ ಕೆಲವೊಮ್ಮೆ ನಾವು ಅತಿ ಹೆಚ್ಚು ಮಾಡ್ತೀವಿ, ಹೆಚ್ಚಿನ ಪುಣ್ಯನೂ ಮಾಡ್ತೀವಿ, ಹೆಚ್ಚಿನ ತ್ಯಾಗ, ಹೆಚ್ಚಿನ ಕಷ್ಟಪಟ್ಟು ಇನ್ನೊಬ್ಬರಿಗೋಸ್ಕರ ತುಂಬ ದೊಡ್ಡ ಉಪಕಾರ ಮಾಡ್ತೀವಿ. ಕೆಲವೊಮ್ಮೆ ಮಧ್ಯಮ ಮಾಡ್ತೀವಿ, ಕೆಲವೊಮ್ಮೆ ಅತಿ ಸಣ್ಣದು ಮೇಲೆ ಉಪಕಾರ ಇರುತ್ತದೆ. ಬರೀ ಎಲ್ಲ ಕರ್ಮಗಳಿಗೆ ಒಂದೇ ಫಲ ಇರುತ್ತದೆ, ಬಗೆ ಫಲ ಇರುತ್ತದೆ. ಕೆಲವೊಮ್ಮೆ ಎಷ್ಟು ಉತ್ಕೃಷ್ಟ ಪುಣ್ಯ ಇರುತ್ತದಂದರೆ ಅದು ಮನುಷ್ಯ ಜನ್ಮದಲ್ಲಿ ಅಲ್ಲಪ್ಪ, ಮನುಷ್ಯ ಜನ್ಮ ಸಾಕಾಗಲ್ಲ. ನೀವು ಮಾಡಿರುವ ಪುಣ್ಯ, ತ್ಯಾಗ, ಪರೋಪಕಾರ ಎಷ್ಟು ದೊಡ್ಡದಂದರೆ ಅದಕ್ಕೆ ದೊಡ್ಡದು ಒಂದು ಸ್ವರ್ಗ ಅಂತ ಜಾಗದಲ್ಲೇ ಫಲ ಅನುಭವಿಸತಕ್ಕದ್ದು ಈ ಜಾಗದಲ್ಲಿ ಕೊಡೋಕ್ಕಾಗಲ್ಲ. ಏಕೆಂದರೆ ಇದು ಸಣ್ಣದು ಅಲ್ಲವೇ? ಅವರಿಗೆ ದೊಡ್ಡ ಏನೋ ಉದ್ಯೋಗ ಬಂತು ಅನ್ನೋರು ಗುಡಿಸಲಿನಲ್ಲಿ ಕೊಡೋಕ್ಕಾಗಲ್ಲ, ಏಕೆಂದರೆ ಅದು ದೊಡ್ಡ ವಿಷಯ. ಗುಡಿಸಲಿನಲ್ಲಿದ್ದರೆ ಆಗಲ್ಲ. ನಿಮಗೆ ಇನ್ನೊಂದು ಮನೆ, ಇನ್ನೊಂದು ಜಾಗಕ್ಕೆ ಕರ್ಕೊಂಡ್ರೆ ಅದು ಆಗುತ್ತದೆ, ಈ ಜಾಗದಲ್ಲಿ ಅದು ಆಗಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ಅದು ಬರಲ್ಲ, ಅದು ಕಾಯಬೇಕಾಗ್ತದೆ. ಪಾಪವೂ ಅಷ್ಟೇ. ಕೆಲವೊಮ್ಮೆ ಅತಿ ಕೆಟ್ಟ ಪಾಪ ಮಾಡ್ತಾರೆ. ಕೋಪ, ಆವೇಶ ಬರುತ್ತದೆ, ಜನರನ್ನು ನೋಡ್ತೀವಲ್ಲ,
ಕೋಪ ಆವೇಶ ಬಂದರೆ ಜನರನ್ನು ಹೊಡೆಯುತ್ತಾರೆ, ಎಷ್ಟು ಹಿಂಸೆ ಮಾಡುತ್ತಾರೆ. ಉಪವಾಸ, ಅವರಿಗೆ ಊಟ ಕೊಡಲ್ಲ, ಅವರನ್ನು ಕೈಕಾಲು ಮುರಿದು ಹೋಗುವಂತೆ, ರಕ್ತ ಸೋರುವಂತೆ ಹಿಂಸೆ ಮಾಡ್ತಾರೆ. ಏಕೆ? ಆವೇಶ, ಅಹಂಕಾರ, ದುಷ್ಟ. ಕೋಪ ಬಂದರೆ ಏನು ಮಾಡ್ತೀವೋ ಗೊತ್ತಿಲ್ಲ. ಎಲ್ಲ ಆದ ನಂತರ ಗೊತ್ತಾಗ್ತಾ, ಅಯ್ಯೋ ಇಷ್ಟು ಪಾಪ ಮಾಡಿದ್ದೆ, ಅದು ದೊಡ್ಡ ಪಾಪ. ಇನ್ನೊಬ್ಬರನ್ನು ನೀವು ಹಿಂಸೆ ಮಾಡಿದ್ದರೆ ನಡೆಯುತ್ತಾ ಇದೆಲ್ಲ. ಕೆಲವರು ಸಾಯಿಸ್ತಾ ಇದ್ದಾರೆ ಕೋಪದಿಂದ, ಸತ್ತು ಹೋಗ್ತಾನೂ ಇದ್ದಾರೆ, ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತುಂಬ ಕೇಳ್ತಾ ಇದ್ದೀವಿ ಕುಟುಂಬ ಕಲಹಗಳು. ಎಷ್ಟು ಶಾಸ್ತ್ರವು, ನಮ್ಮ ಧರ್ಮಶಾಸ್ತ್ರ ಕುಟುಂಬ ಕಲಹಗಳ ಕುರಿತು ಹೇಳ್ತದೆ. ಅಲ್ಲಿಯೂ ಪರಸ್ಪರ ಪಾಪ ಮಾಡಿದ್ದರೂ ಅದು ದೊಡ್ಡ ಪಾಪವೇ, ಹತ್ಯೆ ಮಾಡಿದ್ದರೂ ಪಾಪವೇ, ಅದೆಲ್ಲ ಹೇಳ್ತಾ ಇದೆ. ಈ ಕಾಲದಲ್ಲಿ ಪುಣ್ಯ ಪಾಪ, ಮುಂದಿನ ಜನ್ಮ, ಪರಲೋಕ, ಪುಣ್ಯ ಪಾಪ, ಈ 3 ವಿಷಯಗಳು ಲೆಕ್ಕನೇ ಇಲ್ಲ. ಎಲ್ಲವೂ ಈ ಜನ್ಮದಲ್ಲೇ ಆಗಬೇಕು. ನಾನು ಅದೇ ಹೇಳಿದ್ದೀನಿ ನೋಡಿ, ನಮ್ಮ ಜನರು ವಿದೇಶಿ ಇಸ್ಲಾಂ ಕ್ರಿಸ್ತು ಮತವನ್ನು ನೇರಾಗಿ ಓದದಿದ್ದರು, ಮುಸಲ್ಮಾನರು ಕ್ರಿಸ್ತ ಜನರು ಆಗದಿದ್ದರು. ಅವರ ಪ್ರಭಾವ ಹೇಗೆ ಬಂದಿದೆ ಅಂದರೆ, ಆಧುನಿಕ ಸಮಾಜದಲ್ಲಿ ನೋಡಿ, ಈಗ ಮಾಡಿದ್ದರೆ ನಮಗೇನೋ ಫಲ ಸಿಗಲಿಲ್ಲ. ಒಳ್ಳೆಯ ಕೆಲಸ ಮಾಡಿದ್ದೀವಿ, ಫಲ ಸಿಗಲಿಲ್ಲ, ಪರವಾಗಿಲ್ಲ, ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆ, ಇನ್ನೊಬ್ಬರಿಗೆ ಉಪಕಾರ, ತ್ಯಾಗ, ಪುಣ್ಯ ಏನೋ ಮಾಡಿದ್ದೇನೆ. ನೀನು ಮಾಡಿದ್ದ ಪುಣ್ಯ ಎಲ್ಲಿ ಹೋಗಲ್ಲ, ನಿಮಗೆ ಮುಂದಿನ ಜನ್ಮಕ್ಕೋ ಯಾವಾಗಲೋ ಒಂದು ಸಲ ಬಂದೇ ಬಿಡುತ್ತದೆ. ನೀವು ಮಾಡಿದ್ದು ಎಲ್ಲಿ ಹೋಗಲ್ಲ, ನಿನಗೆ ಇರುತ್ತದೆ. ಜನರು ಅಂದ್ಕೊಳ್ತಿದ್ದರು, ನಾನು ಒಳ್ಳೆಯದು ಮಾಡಿದ್ದೀನಿ, ನಾನೇನು ತಪ್ಪು ಮಾಡಲಿಲ್ಲ, ಮಾಡಿದ ಪುಣ್ಯ ನನಗೆ ಯಾವಾಗಲೋ ಬರುತ್ತದೆ, ಮುಂದಿನ ಜನ್ಮ ಆದರೂ ಬರುತ್ತದೆ, ಚಿಂತೆ ಇಲ್ಲ. ಈ ಕಾಲದಲ್ಲಿ ಮುಂದಿನ ಜನ್ಮ, ಮುಂದಿನ ಲೋಕ ಅದು ಮಾತಾಡುವುದೇ ಇಲ್ಲ. ಎಲ್ಲ ಈ ಜನ್ಮದಲ್ಲಿ ಈಗಲೇ ನನಗಾಗಬೇಕು, ಇಲ್ಲದಿದ್ದರೆ ನನಗೆ ಅನ್ಯಾಯ 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 ಎಂದೀಗ ಜೋರಾಗಿ ಕಿರ್ಚೋದು. ಅಂದರೆ ಪರಲೋಕ ಪುನರ್ಜನ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಳಿದೆ ಅಂದರೆ, ಯಾವಾಗಲೂ ಡೈಲಾಗ್, ಸಿನಿಮಾ ಡೈಲಾಗ್ ಹೇಳಿದ ಹಾಗೆ ಮಾತಾಡುವಾಗ ಅದೇನು ಮಾತುಗೆ ಮಾತ್ರ ಒಪ್ಕೊಳ್ತಾರೆ. ಪುನರ್ಜನ್ಮ, ಸ್ವರ್ಗ ಅಂದರೆ ನಗುತ್ತಾರೆ ಅಷ್ಟೇ, ಅದೊಂದು ವಿಷಯವೇ ಅಲ್ಲ. ಅಂದರೆ ಅದನ್ನು ಮುಂದಿನ ಜನ್ಮ, ಲೋಕ ಲೆಕ್ಕಕ್ಕೆ ತಗೊಂಡು ಅದು ನಿಜವಾದ ನಂಬಿ ಜೀವಿಸುವವರು ಕಮ್ಮಿ ಆಗಿಬಿಡ್ತಾ ಇದ್ದಾರೆ. ಏಕೆ? ನಮ್ಮ ವಿದ್ಯಾವಿಧಾನ, ವಿದ್ಯಾ ವ್ಯವಸ್ಥೆ ಅಲ್ಲ. ಬೈಬಲ್ ಕುರಾನನ್ನು ನೇರಾಗಿ ಹೇಳದೆ ಎವ್ರಿಥಿಂಗ್ ಈ ಜನ್ಮದಲ್ಲೇ ನೋಡಬೇಕು. ನೀವು ಏನು ಮಾಡಿದ್ದರೂ ಈ ಜನ್ಮದಲ್ಲೇ ಬರಬೇಕು, ಬರದಿದ್ದರೆ ಅನ್ಯಾಯ. ತಪ್ಪು ಮಾಡಿದರೆ ಜನರು ಮೋಸ ಮಾಡ್ತಾರೆ, ಹತ್ಯೆ ಮಾಡ್ತಾರೆ. ಏನಾಗ್ತದೆ? ಹತ್ಯೆ ಮಾಡ್ತಾರೆ, ಏನು ಪೊಲೀಸ್ ಅರೆಸ್ಟ್ ಆಗಲಿಲ್ಲ, ನಿಮಗೆ ಯಾವುದು ಸಾಕ್ಷ್ಯ ಸಿಗದಂತೆ ಮುಚ್ಚಿಬಿಟ್ಟಿದ್ದೀವಿ, ಪೊಲೀಸ್ಗೆ ಅರೆಸ್ಟ್ ಆಗಲಿಲ್ಲ, ಚೆನ್ನಾಗಿ ಬದುಕುತ್ತಾ ಇದ್ದಾನೆ, ಏನಿಲ್ಲ ಅವರಿಗೆ ತೊಂದರೆ. ಅವ್ರು ಅಂದ್ಕೊಳ್ತಾರೆ ನನಗೇನು ಶಿಕ್ಷೆ ಆಗಲಿಲ್ಲ, ತಪ್ಪಿಸ್ಕೊಂಡ. ಜನರು ಹೇಳ್ತಾರೆ ತಪ್ಪಿಸ್ಕೊಂಡ ಬೇಜ. ಎಲ್ಲಿ ತಪ್ಪಿಸ್ಕೊಳ್ಳಲ್ಲ, ಮಾಡಿದ ಪಾಪ ಎಲ್ಲಿ ಹೋಗಲ್ಲ, ಎಲ್ಲೋ ಒಂದು ಸಲ ಅನುಭವಿಸಲೇಬೇಕು. ಜನರು ಹೇಳ್ತಾರೆ ಈ ಜನ್ಮದಲ್ಲಿ ಆಗಲ್ಲ ಅಂದರೆ ಇಲ್ಲವೇ ಇಲ್ಲ. ಇದೆಲ್ಲ ಇಸ್ಲಾಂ ಕ್ರಿಸ್ತು ಮತದ ಬುದ್ಧಿಯನ್ನು ನಮ್ಮ ಶಾಲೆಯಲ್ಲಿ ಇದೇ ಹೇಳ್ಕೊಡ್ತಾ ಇದ್ದಾರೆ. ಇದೇ ನಮ್ಮ ಮೀಡಿಯಾ ಹೇಳ್ತದೆ, ಪತ್ರಿಕೆಗಳು, ಪುಸ್ತಕಗಳು, ಕಾದಂಬರಿಗಳು ಎಲ್ಲ ಇಸ್ಲಾಂ ಕ್ರಿಸ್ತು ಪ್ರಭಾವದಿಂದಲೇ ಬರುತ್ತಾ ಇವೆ. ಜನರು ಆ ಬುದ್ಧಿಯಿಂದಲೇ ಬದುಕುತ್ತಾ ಇದ್ದಾರೆ. ಮುಂದಿನ ಜನ್ಮ ಬಾಯಿ ಮಾತು ಹೇಳ್ತಾರೆ, ಸಿನಿಮಾ ಡೈಲಾಗ್ ಹಾಗೆ, ಆದರೆ ಯಾರೂ ಸೀರಿಯಸ್ ತಗೊಳ್ಳಲ್ಲ, ಆ ನಂಬಿಕೆ ಇಲ್ಲ ಅಲ್ಲವೇ? ನಮಗೇನಾದರೂ ಕೆಲವು ಕಷ್ಟಗಳು ಬರುತ್ತವೆ, ತೊಂದರೆ, ಅನಾರೋಗ್ಯ, ಈಗ ನೋವುಗಳು ಬರುತ್ತವೆ. ಇದಕ್ಕೆ ಹಿಂದಿನ ಪಾಪವೇ ಕಾರಣ. ಇದೆಲ್ಲ ಲೆಕ್ಕ ಇಲ್ಲ, ಪಾಪ ಇಲ್ಲ, ಅದು ಅವ್ರು ನೋಡಲಿಲ್ಲ, ಇವ್ರು ನೋಡಲಿಲ್ಲ, ಆಸ್ಪತ್ರೆ ಇಲ್ಲ, ಹಣ ಇಲ್ಲ, ಇದೇ ಮಾತಾಡ್ತಾರೆ. ಬಟ್ ಇದು ಹಿಂದಿನ ಕರ್ಮ, ಆ ಲೆಕ್ಕನೇ ಇಲ್ಲ. ಅಂದರೆ ಪೂರ್ವಕರ್ಮದಿಂದ ಹೀಗೆ ನಮಗೆ ಸುಖವಾಗಲಿ ದುಃಖವಾಗಲಿ ಬರುವುದು, ಈಗ ಮಾಡಿರುವಂಥ ಪುಣ್ಯ ಪಾಪದಿಂದ ಮುಂದಿನಕ್ಕೆ ಫಲ ಬರುವುದು. ಇದನ್ನು ನಂಬಿ ಜೀವಿಸುವವರು ಎಲ್ಲಿದ್ದಾರೆ? ಎಲ್ಲ ವಿದೇಶಿ ಬುದ್ಧಿ ಬಂದು ಬಿಡ್ತಾ ಇದೆ. ನಮ್ಮ ಜನರಿಗೆ ನೋಡಿ ಎಷ್ಟು ತಾಳ್ಮೆ ಇತ್ತು, ಎಷ್ಟು ಸಹನವಿತ್ತು. ಯಾವುದೇ ಒಂದು ಪುಣ್ಯಕರ್ಮ ಮಾಡಿದ್ದರೆ ಎಷ್ಟು ಶ್ರದ್ಧೆಯಿಂದ ಮಾಡುತ್ತಿದ್ದರು. ಯಾವುದೇ ಒಂದು ಮಂದಿರ ದರ್ಶನ, ಜಪ, ಪೂಜಾ, ಪಾರಾಯಣ ಅಷ್ಟೇ ಅಲ್ಲ, ಯಾರೋ ಒಬ್ಬರು ಮಹನೀಯರ ದರ್ಶನವೇ ದೊಡ್ಡ ಪುಣ್ಯ ಅಂದ್ಕೊಂಡರು. ಅಯ್ಯೋ ಅಂಥವರಿದ್ದಾರೆ, ಇಲ್ಲಿಗೆ ಬಂದಿದ್ದಾರೆ, ಅವರ ದರ್ಶನವಾಗುವುದೇ. ಸ್ವಾಮೀಜಿ ಆತ್ಮಕಥೆಯನ್ನು ನೋಡಿ, ಎಲ್ಲೋ ಇದ್ದರೆ ಅಲ್ಲೆಲ್ಲೋ ಹುಬ್ಳಿ, ಹಾಸನ ಎಲ್ಲೋ ಯಾರೋ ಸಾಧುಗಳು ಬಂದರು ಅಂದರೆ ಅವರೆಲ್ಲ ಕೆಲಸ ಬಿಟ್ಟು ನೋಡಲಿಕ್ಕೆ ಹೋದರು ಅವರನ್ನು. ಅಯ್ಯೋ ಸಾಧು ದರ್ಶನವಾಯಿತು ಎಂದು ಆತ್ಮಕಥೆಯಲ್ಲಿ ಬರ್ಕೊಂಡರು. ಅಯ್ಯೋ ಅದು ಸಾಧು ದರ್ಶನವೂ ಅಷ್ಟು ದೊಡ್ಡದೇ, ಅಯ್ಯೋ ಅದು ಸಾಮಾನ್ಯ ಕೆಲಸ ಅಲ್ಲ, ಮಿಕ್ಕ ಕೆಲಸ ಎಲ್ಲ ಬಿಟ್ಟು ನೋಡಲಿಕ್ಕೆ ಹೋದರು. ನೋಡಿ ದರ್ಶನ ಮಾಡ್ಕೊಂಡು. ಈ ಕಾಲದೊಂದು ಫಿಲ್ಮ್ ಆ್ಯಕ್ಟರ್ ಬಂದರೆ ಎಲ್ಲ ಕೆಲಸ ಬಿಟ್ಟು ಆಫೀಸ್ಗೆ ಹೊತ್ತು ರಜಾ ಆಗಿ ಮಾತ್ರ ಹೋಗಿಬಿಡ್ತಾರೆ. ಅದೇ ಒಂದು ಪುಣ್ಯ ಬರುವಂಥ ಕೆಲಸಕ್ಕೆ ಹೋಗ್ತಾರೆ. ಮಂದಿರ ದರ್ಶನವೋ, ಭಗವಂತ ದರ್ಶನ, ಸಾಧು ದರ್ಶನ ಅದು ಹೋಗಲ್ಲ. ಫಿಲ್ಮ್ ಆ್ಯಕ್ಟರ್ ಬಂದರೆ ಅದಕ್ಕೆ ಇದು ಈ ಕಾಲದ ಬುದ್ಧಿ, ಈ ಕಾಲದ ವಿದ್ಯಾವಿಧಾನ ಹೇಗೆ ಆಗಿಬಿಟ್ಟಿತ್ತಂದರೆ ಅದಕ್ಕೆ ಬೆಲೆನೇ ಇಲ್ಲ ಅಲ್ಲವೇ? ಅದಕ್ಕೆ ಬೆಲೆನೇ ಇಲ್ಲ, ಅರ್ಥವೇ ಇಲ್ಲ, ಹಾಗೆ ಆಗಿಬಿಟ್ಟಿತ್ತು. ಏಕೆಂದರೆ ಈ ಕಾಲದ ಸಾಧುಗಳು ಕೆಲವರು ಹಾಗೆ ಆಗಿಬಿಟ್ಟರು. ಸಾಧುಗಳು ವೇಷವೇ ಹೊರತು ಅದು ರಾಜಕೀಯ ವೇಷವೇ ಆಗಿಬಿಟ್ಟಿದೆ.
ಅಲ್ಲವೇ? ರಾಜಕೀಯ ಸಾಧುಗಳು ಹೆಚ್ಚಾಗಿ ಬಿಟ್ಟರು. ಸುಮ್ಮನೆ ಈ ಕಾಲದಲ್ಲಿ ಎಲ್ಲರೂ ಕಾಷಾಯ ಹಾಕ್ಕೊಂಡು ಬಿಡ್ತಾರೆ. ಏಕೆಂದು ಸುಮ್ಮನೆ ಹಾಕ್ಕೊಳ್ತಾರೆ, ಅಲ್ಲವೇ? ಸುಮ್ಮನೆ ಹಾಕ್ಕೊಳ್ತಾರೆ, ಏನು ಮಂದಿರ ನೋಡುವುದಂತೆ, ಏನು ಮಾಡೋದಂತೆ ಸುಮ್ಮನೆ ಹಾಕ್ಕೊಳ್ತಾರೆ. ಅಂದರೆ ಈ ಪುನರ್ಜನ್ಮ ಪರಲೋಕ ಇದೆ ಎಂದು ಒಪ್ಪಿಕೊಂಡು ಅದನ್ನು ಲೆಕ್ಕಕ್ಕೆ ತಗೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ಜೀವಿಸುವುದು, ಆ ಜೀವನ ಜಾರಿ ಹೋಗುತ್ತಾ ಇದೆ. ಏಕೆಂದರೆ ವಿದ್ಯೆ ಹಾಗಿಲ್ಲ. ತಾಯಿ ತಂದೆ ಹೇಳಲ್ಲ, ಸಮಾಜ ಹೇಳಲ್ಲ, ನಿಮ್ಮ ಸ್ನೇಹಿತರು ಬಂಧುಗಳು ಅಥವಾ ಶಾಲೆಯಲ್ಲಿ ಹೇಳಲ್ಲ. ಎಲ್ಲವೂ ಈ ಜನ್ಮದಲ್ಲೇ ಆಗಬೇಕು ಅಂದರೆ ಅವನು ನಾನು ಬೈಬಲ್ ಹೇಳ್ತಾ ಇದ್ದೀನಿ ಎಂದು ಬಾಯಿನಿಂದ ಹೇಳದೆ ಬ್ರಿಟಿಷರು ಅದೇ ಮಾಡಿದ್ದರು. ನಂತರ ನಮ್ಮ ನೆಹರು ಮಹಾತ್ಮ ನೆಹರು, ಗಾಂಧಿ ಮಹಾತ್ಮ, ನೆಹರೂನು ಮಹಾತ್ಮನೇ. ಆಧುನಿಕರಿಗೆ ಎಲ್ಲ ನೆಹರು ಮಹಾತ್ಮನೇ ಆಗಿಬಿಟ್ಟ. ಸೊ ನಮ್ಮ ನೆಹರು ಮಹಾತ್ಮ, ಗಾಂಧಿ ಮಹಾತ್ಮ ಇವರು ಹೇಳಿದ್ದಕ್ಕೆ ಅನುಗುಣವಾಗಿ ಆ ವಿದ್ಯೆಯನ್ನು ಮುಂದುವರಿಸಿದ್ದಾರೆ. ಈಗ ಆ ವಿದ್ಯೆಗಳೇ ಹೆಚ್ಚಾಗ್ತಾ ಇವೆ. ಅಂದರೆ ನಾವು ಅದನ್ನು ಲೆಕ್ಕಕ್ಕೆ ತಗೊಂಡು ಸೀರಿಯಸ್ ಆಗಿಟ್ಟುಕೊಂಡು ಜೀವಿಸುವುದಿದೆಯಾ? ಇಲ್ಲ, ಅಲ್ಲವೇ? ಆದ್ದರಿಂದ ಯಾರನ್ನು ಭೇಟಿ ಮಾಡುವುದು, ಒಬ್ಬರನ್ನು ಭೇಟಿ ಮಾಡುವುದು ಪೂರ್ವಜನ್ಮ ಕರ್ಮ ಇದ್ದರೆ ಭೇಟಿ ಮಾಡ್ತೀವಿ, ಎಲ್ಲದಿದ್ದರೆ ಭೇಟಿ ಆಗಲ್ಲ. ತುಂಬ ಸಲ ಪ್ರಯತ್ನ ಮಾಡಿದ್ದರೂ ನೀವು ಹೋಗೋ ಸಮಯಕ್ಕೆ ಅವ್ರು ಬೇರೆ ಕಡೆ ಹೋಗಿಬಿಡ್ತಾರೆ. ನೀವು ಮತ್ತೆ ಪ್ರಯತ್ನ ಮಾಡಿದರೂ ಆಗಲ್ಲ. ಮತ್ತೆ ಆಗಿದೆ ಅಂದರೆ, ಇಲ್ಲದಿದ್ದರೆ ಯಾರೋ ಅಜ್ಞಾತ ವ್ಯಕ್ತಿ ನಮಗೆ ದರ್ಶನ ಹೇಗೆ ಆಗುತ್ತದೆ, ಭೇಟಿ ಹೇಗೆ ಆಗುತ್ತದೆ? ಭೇಟಿ ಆಯಿತು ಅಂದರೆ ಯಾವುದೋ ಪೂರ್ವಜನ್ಮ ಪುಣ್ಯ ಇದೆ. ಆ ಪುಣ್ಯ ಬಲದಿಂದಲೇ ದೊಡ್ಡವರು ಮಹನೀಯರು ದರ್ಶನ ಮಾಡತಕ್ಕವರ ದರ್ಶನ ನೋಡಿ, ದರ್ಶನ ಮಾಡತಕ್ಕವರ ದರ್ಶನ ಆಗುವುದಕ್ಕೆ ಪೂರ್ವಜನ್ಮ ಪುಣ್ಯ ಇದೆ. ಇದು ಲೆಕ್ಕನೇ ಇಲ್ಲ. ಆದ್ದರಿಂದ ಯಾವುದೇ ಸದ್ಗತಿ ಆಗಬೇಕಂದರೆ ಎರಡು, ಒಂದು ಮುಂದಿನದು ಒಳ್ಳೆಯ ಜನ್ಮ ಬರಬೇಕು, ಅಥವಾ ಸ್ವರ್ಗಾದಿಗಳು ಸಿಗಬೇಕು, ಅಥವಾ ಒಂದು ಆಧ್ಯಾತ್ಮಿಕ ಸಾಧನಕ್ಕೆ ಸಹಕಾರವಾಗುವಂಥ ಪುಣ್ಯಾದರಾಗಬೇಕು, ಅಲ್ಲವೇ? ನಾವು ಮಾಡಿರುವ ಪುಣ್ಯಗಳು, ಪರೋಪಕಾರಗಳು, ತ್ಯಾಗಗಳು ಏನೇನು ಮಾಡ್ತೀವೋ ಇದೆಲ್ಲ ಸೇರಿಕೊಂಡೇ ನಮಗೆ ವೇದಾಂತಕ್ಕೆ, ಆಧ್ಯಾತ್ಮಿಕಕ್ಕೆ, ಸಾಧನಕ್ಕೆ ಅನುಕೂಲತೆ ಸಿಗ್ತದೆ. ಅಂಥ ಅನುಕೂಲತೆ ಸಿಗ್ತದೆ. ನಮ್ಮ ಬುದ್ಧಿ ಗಟ್ಟಿಯಾಗ್ತದೆ, ನಮ್ಮ ಬುದ್ಧಿಗೆ ಒಲವು ತಯಾರಾಗ್ತದೆ. ಆಧ್ಯಾತ್ಮಿಕ ಸಾಧನಕ್ಕೆ ಒಲವು ಏಕೆ ಬರ್ತಾ ಇಲ್ಲ? ಮನಸ್ಸು ಆ ಕಡೆ ಬಗ್ಗಬೇಕು, ಆ ಕಡೆ ಅದಕ್ಕೆ ಅಂತರ್ಮುಖವಾಗಬೇಕು ಅಂದರೆ ಆ ಪುಣ್ಯ ಬೇಕು. ಮನಸ್ಸು ಅದು ಪುಣ್ಯ ಬಲವೇ. ಮನಸ್ಸು ಆ ಕಡೆ ಒಲವು ಬೇಕು ಅಂದರೆ ಅದು ಪುಣ್ಯ ಬಲವೇ. ಸುಮ್ಮನೆ ಬರ್ತದೆ, ಬರೀ ಎಲ್ಲರಿಗೇಕೆ ಬರ್ತಾ ಇಲ್ಲ? ವೇದಾಂತಕ್ಕೆ ನೀವು ಕೇಳು ಎಂದು ಹೇಳ್ತಾರೆ, ಕೇಳ್ತೀವಿ, ಕೇಳಿದ್ದರೂ ಮನಸ್ಸು ಆ ಕಡೆಗೆ ಬಗ್ಗುತ್ತಾನೇ ಇಲ್ಲ. ಅಂದರೆ ಪುಣ್ಯ ಬೇಕು. ಪುಣ್ಯ ಇಲ್ಲ, ಅದಕ್ಕೋಸ್ಕರ ಪುಣ್ಯ ಮಾಡ್ಕೋ, ಅದಕ್ಕೋಸ್ಕರ ಏನೋ ಪಾರಾಯಣ ಮಾಡ್ಕೋ. ತೀರ್ಥಯಾತ್ರೆ ಹೋಗುವುದಂದರೆ ಅಲ್ಲಿ ಹೋಗು, ಹಣ ಇದ್ದರೆ ದಾನ ಮಾಡು, ಅಥವಾ ಇನ್ನೂ ಹಣ ಇದೆ, ಪೂಜಾ ಪದ್ಧತಿಗಳೆಲ್ಲ ಗೊತ್ತಿದ್ದರೆ ಅದು ಮಾಡು. ಅದು ಆಗಲ್ಲ, ವ್ರತಗಳಿವೆ, ಅದು ಆಗಲ್ಲ, ಪಾರಾಯಣ ಮಾಡ್ಕೋ, ಅದು ಆಗಲ್ಲ, ಜಪ ಮಾಡ್ಕೋ. ಜಪಕ್ಕೇನು ಖರ್ಚಿಲ್ಲ, ಅಲ್ಲವೇ? ಭಗವಂತನ ನಾಮಸ್ಮರಣ ಮಾಡುವುದಕ್ಕೆ ಶ್ರದ್ಧೆಯಿಂದ ವಿನಯದಿಂದ ನಾಮಸ್ಮರಣ ಮಾಡುತ್ತಿದ್ದರೆ ಸಾಕು, ಅದಕ್ಕೆ ಯಾವ ಖರ್ಚು ಇಲ್ಲ. ಅದು ಕಬೀರ್ದಾಸ್ ಅವರು ಎಲ್ಲ ಭಕ್ತರು ಹೇಳಿದ್ದೆ, ಅಲ್ಲವೇ? ಜಪತಪ ಸಾಧನ ಕಚು ನಹಿ ಲಾಗತ, ಖರ್ಚತ ನಹಿ ಗಠರಿ. ಕಬೀರ್ದಾಸದು ಒಂದಿದೆ, ಇದಕ್ಕೆ ಖರ್ಚೇನಾಗಲ್ಲ. ಗಠರಿ ಅಂದರೆ ನೀವು ಹೇಳ್ತಾರೆ ಮೂಟ ಹೇಳ್ತಾರೆ. ನೀವು ಹಣ ಒಂದು ಕಡೆ ಕೂಡಿಸ್ಕೊಂಡಿದ್ದಕ್ಕೆ ಏನು ಹೇಳ್ತಾರ? ಗಂಟು ಹೇಳ್ತಾರ. ಆ ಗಂಟು ನಿಮ್ಮದು ಖರ್ಚಾಗಲ್ಲ. ನೀವು ಹಣ ಸಂಪಾದಿಸಿ ಒಂದು ಗಂಟು ಕಟ್ಕೊಂಡ್ರೆ ಅದೇನು ಖರ್ಚಾಗಲ್ಲ. ಖರ್ಚತ್ ನಹಿ ಗಠರಿ ಅವನು ಹೇಳ್ತಾನೆ. ಭಜೋ ರೇ ಭಯ್ಯ ರಾಮ ಗೋವಿಂದ ಹರಿ, ಇದು ಕಬೀರ್ದಾಸದ ಹೀಗೆ. ರಾಮ ಗೋವಿಂದ ಹರಿ ಎಂದು ಭಜನೆ ಮಾಡು. ಜಪ ತಪ ಸಾಧನ ಕಚು ನಹಿ ಲಾಗತ, ಇದಕ್ಕೆ ಜಪ ತಪಸ್ಸು ಸಾಧನ ಬೇರೆ ಯಾವುದು ಬೇಕಾಗಿಲ್ಲ. ಖರ್ಚತ ನಹಿ ಗಠರಿ, ಇದಕ್ಕೆ ನಿಮ್ಮ ಗಂಟೇನು ಖರ್ಚಾಗಲ್ಲ. ಏನು ನಿಮ್ಮ ಭಾವ ಬೇಕಷ್ಟೇ, ನಾನು ಮಾಡಬೇಕು ಎಂದು ಭಾವ ಬೇಕು. ಇಷ್ಟು ನಾಮಸ್ಮರಣ ಇಷ್ಟು ಸರಳವಾಗಿದೆ, ಏಕೆ ಮಾಡ್ತಾ ಇಲ್ಲ? ಅವರು ಅದೇ ಹೇಳ್ತಾರೆ. ಅಂದರೆ ಯಾವುದಿದೆಯೋ ಆಗುತ್ತದೋ ಅದು ಮಾಡು. ಮನಸ್ಸು ಶುದ್ಧವಾಗಿರುವುದು, ಆಚರಣವು ಆ ಸದ್ಭಾವದಿಂದ ಪ್ರೇರಿತವಾಗಿರುವ ಒಳ್ಳೆಯ ಆಚರಣ. ಎಲ್ಲಿ ಅವಕಾಶ ಸಿಕ್ಕಿದ್ದರೂ ಪರೋಪಕಾರಕ್ಕೆ ಅವಕಾಶ ಸಿಕ್ಕಿದಾಗ ಯಾವಾಗಲೂ ಬಿಡಬಾರದು. ಏನಪ್ಪ, ಪುಣ್ಯ ಮಾಡುವುದು ಸುಮ್ಮನೆ ಸಿಗ್ತದೆ, ಮಾಡ್ತೀವಿ ಅಂದರೆ ಅವಕಾಶ ಸಿಗಲ್ಲ.
ಎಲ್ಲಿ ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ, ಅವರಿಗೇನೋ ಬೇಕಾಗಿದೆ, ಯಾವುದೇ ವಸ್ತು ಬೇಕಾಗಬಹುದು, ಏನಿಲ್ಲದರೆ ಬಾಯಿ ಮಾತು ಬೇಕಾಗಿದ್ದರೆ ಅವರಿಗೆ ಧೈರ್ಯ ಹೇಳಿಕೊಡು. ಗೊತ್ತಿಲ್ಲ ಅಂದರೆ ಜಾಗ ಎಲ್ಲಿದೆ, ಹೇಗೆ ಹೋಗುವುದು ಅದು ಹೇಳು. ಕೆಲವರು ಅದು ಹೇಳಲ್ಲ. ನಾನು ಚಿಕ್ಕನಾಗಿರುವಾಗ ನೋಡುತ್ತಿದ್ದೆ ಬಸ್ಸು. ಅಲ್ಲಿ ಹಳ್ಳಿ ಜನರು, ಈ ಕಾಲದಲ್ಲಿ ಎಲ್ಲರೂ ವಿದ್ಯಾವಂತರೇ, ಬರೋ ಕಾಲದಲ್ಲಿ ಹಳ್ಳಿ ಜನರು ಬರುತ್ತಿದ್ದರು. ಈ ಬಸ್ಸು ಎಲ್ಲಿಗೆ ಹೋಗ್ತದೆ ಅವರು ಕೇಳುತ್ತಿದ್ದರು. ನಾನು ಹೇಳಿದೆ ಅಲ್ಲೇ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಪಾಪ. ಬಸ್ ಮೇಲೆ ಬರೆದಿರುತ್ತದೆ ಇಲ್ಲಿಂದ ಇಲ್ಲಿಗೆ ಹೋಗ್ತದೆ, ಅವ್ರಿಗೆ ಅದು ಗೊತ್ತಿಲ್ಲ. ಮಿಕ್ಕ ಜನರು ಎಜುಕೇಟೆಡ್ ವಿದ್ಯಾವಂತರು ಇದ್ದು ಅವ್ರು ಯಾರಿಗೂ ಹೇಳುವುದೇ ಅಲ್ಲ. ಅವ್ರ ಪಾಪ 4 ಜನರನ್ನು ಇವರನ್ನು ಮತ್ತೆ ಮತ್ತೆ ಕೇಳ್ತಾರೆ, ಇದು ಎಲ್ಲಿ ಹೋಗ್ತದಾ, ಇದು ಹೋಗ್ತದಾ, ಇದು ಹೋಗ್ತದಾ, ಎಲ್ಲಿಗೆ ಹೋಗ್ತದೆ, ಇದು ಎಲ್ಲಿ ಹೋಗ್ತದೆ, 10 ಸಲ ಕೇಳುವುದು. ನನಗೆ ಅನಿಸುತ್ತಿತ್ತಪ್ಪ, ಇವರ ವಿದ್ಯೆ ಓದಿಕೊಂಡಿದ್ದು ನಿಮಗೆ ಏನು ಖರ್ಚಾಗ್ತದೆ, ಇದು ಇಲ್ಲಿ ಹೋಗ್ತದೆ ಎಂದು ಹೇಳೋಕ್ಕಾಗಲ್ಲ, ಇಷ್ಟು ಹೇಳೋಕ್ಕಾಗಲ್ಲ, ನಿಮಗೆ ಏನು ಖರ್ಚಾಗ್ತದೆ. ಅದಕ್ಕೆ ಹೃದಯ ಬೇಕು. ಪಾಪ ಅವರಿಗೆ ಗೊತ್ತಿಲ್ಲ, ಅವರು ವಿದ್ಯಾವಂತರಲ್ಲ. ನೀವು ಓದಿಕೊಂಡಿದ್ದು ನಿಮಗೆ ಏನು ಖರ್ಚಾಗ್ತದೆ, ಈ ಬಸ್ ಇಲ್ಲಿಗೆ ಹೋಗ್ತದೆ, ಹೌದು ಇದು ಹೋಗ್ತದೆ, ಇದು ಹೋಗಲ್ಲ ಎಂದು ಇಷ್ಟು ಹೇಳಿದ್ದರೆ ನಿಮಗೇನು ಖರ್ಚು. ಹರಟೆ ಮಾಡಬಹುದು, ತುಂಬ ಟೈಮ್ ವೇಸ್ಟ್ ಮಾಡಬಹುದು. ಅವ್ರಿಗೆ ಪಾಪ ಗೊತ್ತಿಲ್ಲದವರಷ್ಟು ಮಾತ್ರ ಹೇಳೋಕ್ಕಾಗಲ್ಲ. ಆ ಬುದ್ಧಿ ನೋಡಿ ಜನರದು. ಅಂದರೆ ಈ ಉಪಕಾರ ಮಾಡಿದ್ದರೂ ಬಾಯಿ ಮಾತು ಉಪಕಾರವೂ ಪುಣ್ಯವೇ. ಏಕೆಂದರೆ ಅವರಿಗದು ಎಷ್ಟು ಲಾಭ. ಅವರು ತಿರುಗುತ್ತಾ ಇದ್ದಾರೆ, ನೋಡಿ ಬಸ್ಸು ಹೋಗೇ ಬಿಡುತ್ತದೆ. ನಾವು ಎಷ್ಟೋ ಸಲ ನೋಡಿದ್ದೀವಿ, ಅವರು ಕಾಯ್ತಾ ಬಸ್ಸು ಹೋಗೇ ಹೋಯಿತು. ಬಸ್ ಸ್ಟ್ಯಾಂಡ್ನಲ್ಲಿ ಎಷ್ಟೋ ಬಸ್ಸುಗಳು ಬರುತ್ತವೆ. ಅವನು ಕೇಳಿದ್ದರ ನಂತರ ಅವ್ರು ಹೇಳಿದ್ದರು, ಬಸ್ಸು ಬರ್ತದಾ, ಯಾವಾಗ ಬರ್ತದೆ ಅಂತ ಕೇಳಿ, ಅಯ್ಯೋ ಅದು ಹೋಗ್ತಾ ಇದೆಯಲ್ಲ. ಅಯ್ಯೋ ನನಗೆ ಗೊತ್ತೇ ಇಲ್ಲ, ನಾನು ಇಷ್ಟೊತ್ತು ಇಲ್ಲೇ ಇದ್ದೇನೆ. ಇಷ್ಟೊತ್ತು ಅವ್ರು ಎದುರಾಗೆ ಆಯಿತು, ಇದು ಬಸ್ಸು ಹೋಗ್ತದೆ ಎಂದು ಅವ್ರಿಗೆ ಗೊತ್ತೇ ಇಲ್ಲ. ಈ ಸಿಂಪಲ್ ಈ ವಿಷಯ ತಿಳ್ಕೊಂಡರೆ ಅವ್ರಿಗೆ ಎಷ್ಟು ಲಾಭ, ತಿಳಿಯದಿದ್ದರೆ ಅವ್ರಿಗೆ ಎಷ್ಟು ದುಃಖ ಆಗ್ತಾ ಇದೆ. ಅಂದರೆ ಇದು ಎಷ್ಟು ದೊಡ್ಡ ಉಪಕಾರ. ಆದರೂ ಜನರು ಅದು ಮಾಡಲ್ಲ. ಜನರಿಗೆ ಯಾವುದು ತಮ್ಮ ಕೈ ಕಾಲು ಭಗವಂತ ಕೊಟ್ಟಿದ್ದಿದೆಯೋ, ಬಾಯಿ ಕೊಟ್ಟಿದ್ದಿದೆಯೋ, ಇನ್ನೊಬ್ಬರಿಗೆ ಅಷ್ಟು ಉಪಕಾರ ಮಾಡೋಕ್ಕಾಗಲ್ಲವ. ಆ ಉಪಕಾರ ಮಾಡುವುದು ದೊಡ್ಡ ವಿಷಯವೇ. ಅದಕ್ಕೆ ಹೃದಯ ಬೇಕು. ನಮ್ಮ ಕೈಯಲ್ಲಿ ಏನಿದೆಯೋ ಆ ವಸ್ತುವನ್ನು ಇನ್ನೊಬ್ಬರಿಗೆ ಅವಶ್ಯಕವಿರುವವರಿಗೆ ಕೊಡುವುದು ಅದು ನಿಜವಾದ ಯಜ್ಞ. ಅದು ದೊಡ್ಡ ಪೂಜಾ, ದೊಡ್ಡ ಏನದು ತೀರ್ಥಯಾತ್ರೆ ಮಾಡಿದ್ದಷ್ಟು ಪುಣ್ಯ ಅದು ದೊಡ್ಡದು. ಆದರೆ ಜನರಿಗೆ ಇದರ ಬೆಲೆ ಗೊತ್ತಿಲ್ಲ. ಏಕೆ ಅಂದರೆ ಜನರು ಆಧುನಿಕರೆಲ್ಲ ನಾಸ್ತಿಕರಾಗುವುದೋ, ಸೈಂಟಿಫಿಕ್ ಮಾತಾಡುವುದೋ ಅಥವಾ ವಿದೇಶಿ ಬುದ್ಧಿ ಮಾತಾಡುವುದು. ನಮ್ಮ ಪ್ರಾಚೀನ ದೃಷ್ಟಿಯೇ ಇಲ್ಲ. ನಮ್ಮ ಶಾಸ್ತ್ರಕಾರರು ಪ್ರಾಚೀನ ದೃಷ್ಟಿಯಲ್ಲಿ ಹೇಳುವುದು, ಜನರಿಗೆ ಬಾಯಾರಿಕೆ ಆಗಿರುವವರಿಗೆ ಬಿಸಿಲು ಕಾಲದಲ್ಲಿ ಕುಡಿಯುವಕ್ಕೆ ನೀರು ಕೊಟ್ಟರೂ ಪುಣ್ಯನೇ. ಅದಕ್ಕೋಸ್ಕರ ಬಿಸಿಲು ಕಾಲದಲ್ಲಿ ಆ ಊರಿನ ಜನರಲ್ಲಿ ಏನದು ದೊಡ್ಡ ದೊಡ್ಡ ಮಡಿಕೆಗಳು ಇಟ್ಕೊಂಡು ನೀರು ತುಂಬಿ ಅಲ್ಲಿ ಕಾಯುತ್ತಾ ಇದ್ದರು. ದಾರಿಯಲ್ಲಿ ಹೋಗುತ್ತಿರುವವರಿಗೆ ಮಜ್ಜಿಗೆ ನೀರು ಕೊಡುವುದು. ಈ ಕಾಲದಲ್ಲಿ ಅಮ್ಮೋ ನೀರೇಕೆ ಕೊಡುವುದು, ಆ ನೀರು ಬಾಟಲ್ ಮಾಡಿಕೊಂಡು ಸೇಲ್ ಮಾಡಿದರೆ ಹಣ ಬರುತ್ತದೆ. ಒಬ್ಬರು ಅವ್ರ ಮನೆಯಲ್ಲಿ ಅದೇನೋ ಬನಾನಾಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಬಾಳೆ. ಆ ಬಾಳೆಹಣ್ಣಿನದು ಒಂದು ಮರನೋ ಏನೋ ಗಿಡ ಹೇಳ್ತಾರೆ, ಅದು ಬೆಳೆಯಿತು. ಬೆಳೆದರೆ ಅದಕ್ಕೆ ಅದು ಬಾಳೆಕಾಯಿಗಳಾಯಿತು, ಹಣ್ಣುಗಳಾಯಿತು. ಆವಾಗ ಅವ್ರು ಏನು ಮಾಡಿದ್ದಾರೆ, ಅದು ಸಣ್ಣ ಹಳ್ಳಿ. ಅವ್ರು ಹೇಳಿದರು, ಪಕ್ಕಕ್ಕೆ ಟೌನ್ ಇದೆ 5 ಕಿಲೋಮೀಟರ್, ಅಲ್ಲಿ ಹೋಗಿ ಸೇಲ್ ಮಾಡೋಣ. ಅಲ್ಲಿಬ್ಬ ಸ್ವಾಮೀಜಿ ಇದ್ದರು. ಅವರು ಹೇಳಿದ್ದರು, ಅಪ್ಪ ನಿಮಗೆ ಅಷ್ಟು ಹಣ ಬೇಕಾಗಿರುವ ಸ್ಥಿತಿ ಇದೆಯಾ, ದೊಡ್ಡ ದೊಡ್ಡ ಕಾರ್ ಇದೆ, ಮನೆ ಇದೆ, ದೊಡ್ಡ ಸಂಪಾದನೆ ಇದೆ, ಈ ಸಣ್ಣ ವಸ್ತುಕ್ಕೆ ನಿಮಗೆ ಇದು ಬೇಕಾ, ಅದು ಮಾರಬೇಡಿ. ಇದು ಮಾರಿದರೆ ನಿಮಗೆ ಬರುವುದು ಎಷ್ಟು ಹಣ, ತುಂಬ ಉದ್ಯೋಗ ಇದೆ, ಹಣ ಇದೆ, ಇದರಲ್ಲಿ ನಿಮ್ಮ ಸುತ್ತು ಪಕ್ಕಕ್ಕಿದ್ದಾರೆ ಜನರು, ಅವರೆಲ್ಲರಿಗೆ ಹಂಚಿಬಿಡು. ಈ ವಸ್ತು ಮಾತ್ರ ಹಾಳವ, ಮಾರಬೇಡ ಇದೆ. ಜನರಿಗೆ ಕಮರ್ಷಿಯಲ್ ಬುದ್ಧಿ ಹೇಗಾಯಿತಂದರೆ ಪ್ರತಿಯೊಂದು ಮಾರು ಹಣ ಪಡ್ಕೊ ಅಷ್ಟೇ, ಅದೆಲ್ಲರಿಗೂ ಕೊಡು ಎಂದು ಹೇಳ್ಬಿಟ್ಟು ಅವ್ರು ಹೇಳಿದ್ರಪ್ಪ. ಅವ್ರು ಹೇಳಿದ್ರು, ಗುರುಗಳು ನಮಗೆ ಐಡಿಯಾನೇ ಬಂದಿಲ್ಲ. ಯಾಕಂದರೆ ಈ ಆಧುನಿಕ ವಿದ್ಯಾ, ಆಧುನಿಕ ಸಮಾಜ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕೆಂಬ ಯೋಚನೆ ಇಲ್ಲ. ಏನು ವಸ್ತು ಮಾರ್ಕೋ, ಹಣ ಮಾಡ್ಕೊ, ಪುಣ್ಯ ಬರುತ್ತದ, ಮಾರಿದರೆ ಹಣ ಬರುತ್ತದೆ, ಪುಣ್ಯ ಏನು ಬರಲ್ಲ. ನೀವು ಬಂದಿರುವ ಹಣ ಎಲ್ಲಿಗೋ ವೇಸ್ಟ್ ಆಗಿಬಿಡ್ತದೆ. ಪುಣ್ಯ ಇದ್ದರೆ ಅದು ಅನುಭವಕ್ಕೆ ಬರುತ್ತದೆ, ಪುಣ್ಯ ಇಲ್ಲದಿದ್ದರೆ ಹಣ ಇರುತ್ತದೆ ಮತ್ತು ಯಾವುದಕ್ಕೆ ವೇಸ್ಟ್ ಆಗಿಬಿಡ್ತದೆ. ಅದು ಅನುಭವಕ್ಕೆ ಬರಬೇಕಂದ್ರೆ ಪುಣ್ಯ ಬರಬೇಕು. ಪುಣ್ಯ ಎನ್ನುವುದು ಹೆಜ್ಜೆ ಹೆಜ್ಜೆಗೆ ಅವಕಾಶ ಇದೆ. ನೀವು ಕುಳಿತಿರುವಾಗ, ನಿಂತಿರುವಾಗ, ನಡ್ಕೊಂಡುವಾಗ, ಮನೆಯಲ್ಲಿರುವಾಗ ಹೆಜ್ಜೆ ಹೆಜ್ಜೆ ಪರೋಪಕಾರ ಮಾಡುವುದು, ಪುಣ್ಯ ಮಾಡುವುದಕ್ಕೆ ಭಗವಂತನ ಸ್ಮರಣ ಮಾಡುವುದು, ಪೂಜೆ ಮಾಡುವುದು ಅಥವಾ ಪರೋಪಕಾರ ಮಾಡುವುದಕ್ಕೆ ಹೆಜ್ಜೆ ಹೆಜ್ಜೆಯಲ್ಲಿ ಅವಕಾಶ ಇದೆ. ಆದರೆ ಜನರು ಮಾಡಲ್ಲವೇ? ಇದು ಪುಣ್ಯ, ಇದು ಮಾಡಬೇಕು, ಲೆಕ್ಕನೇ ಇಲ್ಲ. ಹಾಗೆ ವಿದ್ಯೆ ತಯಾರಾಗ್ತಾ ಇದೆ, ಆಗ ಜನರು ಬೆಳೆಯುತ್ತಾ ಇದ್ದಾರೆ. ಅದು ತಿಳ್ಕೊಳ್ಳಬೇಕು. ಅಂದರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜೀವಿಸಬೇಕು. ಪುಣ್ಯ ಪಾಪ ಇದೆ, ನಿಮ್ಮ ಹೆಜ್ಜೆ ಹೆಜ್ಜೆಗೆ ಅವಕಾಶ ಇದೆ, ನಿಮಗೆ
ಕಣ್ಣು ಇದೆ ಅಂದರೆ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದ್ದಾರೆ, ಕಣ್ಣಿದೆ ಇಲ್ಲದರೆ ಕುರುಡಾಗಿ ಹುಟ್ಟಬಹುದು. ಆ ಕುರುಡು ಜನರನ್ನು ನೋಡಿದರೆ ಗೊತ್ತಾಗ್ತದೆ, ಪಾಪ ಅವರಿಗೆ ಏನೂ ಕಂಡು ಬರಲ್ಲ, ಎಲ್ಲಿ ಹೋದರೂ ಹೋಗೋಕ್ಕಾಗಲ್ಲ. ಅದು ನೋಡಿದ್ದರೆ ಅನಿಸುತ್ತದೆ, ಅಬ್ಬಾ ನಮಗೆ ಕಣ್ಣಿರುವುದು ಎಷ್ಟು ಪುಣ್ಯ. ನೀವು ಕಣ್ಣನ್ನು ದುರುಪಯೋಗ ಮಾಡಿದ್ದರೆ ಮುಂದಿನ ಜನ್ಮ ಕಣ್ಣು ಹೇಳುತ್ತಿದ್ದರು. ನೀವು ಕಣ್ಣನ್ನು ದುರುಪಯೋಗ ಮಾಡಿದರೆ ಮುಂದಿನ ಜನ್ಮ ಕಣ್ಣಿರಲ್ಲ. ನೀವು ಕಿವಿ ಉಪಯೋಗ ಮಾಡಿದರೆ ಮುಂದಿನ ಜನ್ಮ ಕಿವಿ ಕೇಳಿಸಲ್ಲ. ನೀವು ಕೈ ದುರುಪಯೋಗ ಮಾಡಿದರೆ ಮುಂದಿನ ಜನ್ಮ ಕೈ ಇರಲ್ಲ ನಿಮಗೆ. ಕಾಲು ದುರುಪಯೋಗ ಮಾಡಿದ್ದರೆ ಏನೋ ಕುಂಟಾಗಿ ಹುಟ್ಟುತ್ತಾನೆ ನನ್ನ ಹಾಗೆ. ಪೂರ್ವಜನ್ಮದಲ್ಲಿ ನಾನು ಯಾರಿಗೆ ಹಿಂಸೆ ಮಾಡಿದ್ದನೋ ಕುಂಟಾಗಿ ಬಿಟ್ಟೆ. ಸೊ ಅದು ಮಾಡಿದ್ದಕ್ಕೆ ಹಾಗೆ ಬರ್ತದೆ. ಅದಕ್ಕೋಸ್ಕರ ನೀವು ಶರೀರದ ಯಾವ ಯಾವ ಅವಯವವನ್ನು ಸದುಪಯೋಗ ಮಾಡಿ ಯಾರಿಗೂ ಹಿಂಸೆ ಮಾಡದಿದ್ದರೆ ಅದು ಮುಂದಿನ ಜನ್ಮನೂ ನಿಮಗೆ ಒಳ್ಳೆಯ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಬಾಯಿ ಇರುತ್ತದೆ. ಇಲ್ಲದಿದ್ದು ಕೆಲವರಿಗೆ ನೋಡು, ಅದು ಇಲ್ಲ, ನೀವೇನು ಮಾಡಿದರೂ ಆಗಲ್ಲ. ಅದು ಕಾಲೋ ಕೈಯೋ ಬಾಯೋ ಏನೊಂದು ಹೋಗಿ ಬಿಡ್ತದೆ, ಅದು ಏನು ಮಾಡೋಕ್ಕೆ ಆಗಲ್ಲ. ಅವ್ರು ಹಾಗೇ ಬದುಕಬೇಕು. ಅವರು ಹಾಗೆ ಅಂದರೆ ಅವರನ್ನು ಕೀಳಾಗಿ ನೋಡು ಎಂದಲ್ಲ ನಾವು ಹೇಳುವುದು. ಅವರನ್ನು ನೋಡಿ ನಾವು ಕಲಿಯಬೇಕು. ಅಂಥದ್ದು ನಾವು ಜೋಪಾನವಾಗಿರಬೇಕು. ಯಾವುದು ದುರುಪಯೋಗ ಮಾಡಿದ್ದರೂ ಮುಂದಿನ ಜನ್ಮ ಅದು ಸಫರಿಂಗ್ ಆಗ್ತದೆ. ಅಂದರೆ ನಮ್ಮ ಹೆಜ್ಜೆ ಹೆಜ್ಜೆಗೂ ನಮಗೆ ಅವಕಾಶ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಪಕ್ಕೆ ಅವಕಾಶ ಇದೆ. ಪಾಪವನ್ನು ನಿಗ್ರಹಿಸಿಕೊಂಡು ಮಾಡದೇ ಅವಕಾಶವಿದ್ದರೂ ಸಹಿಸಿಕೊಂಡರೆ ಅದು ದೊಡ್ಡ ಪುಣ್ಯ. ನಿಮಗೆ ಯಾರೋ ಇನ್ನೊಬ್ಬರು ಹಿಂಸೆ ಮಾಡ್ತಾ ಇದ್ದರೆ ಆಯಿತು, ಏನೋ ಪೂರ್ವಜನ್ಮದ ಪಾಪ ಇದ್ದಿರಬಹುದು, ಪರವಾಗಿಲ್ಲ, ಸ್ವಲ್ಪ ಸಹಿಸಿಕೊಳ್ಳೋಣ. ಮತ್ತು ವೆಂಜನ್ಸ್ ಅಂದರೆ ಹಗೆ ಬುದ್ಧಿ ಇಲ್ಲದೆ ಅದು ಸ್ವಲ್ಪ ಸಹಿಸಿಕೊಂಡರೆ ಅದು ಏನಾಗ್ತದೆ, ಮನಸ್ಸುಗೂ ಶುದ್ಧತೆ ಬರುತ್ತದೆ. ರಾಗದ್ವೇಷ, ಅಭಿಮಾನ, ಅಹಂಕಾರಗಳು ಹೋಗ್ತವೆ. ಹೊಸ ಪಾಪ ಮಾಡಲ್ಲ, ಹೊಸ ಪಾಪ ಮಾಡ್ತಾ ಇಲ್ಲ. ಆಗಿದ್ದೇನೋ ಸಹಿಸಿಕೊಂಡಿದ್ದೀವಿ, ಅದು ಮುಗಿದು ಹೋಯಿತು, ಮನಸ್ಸು ಶುದ್ಧವಾಯಿತು. ಈಗ ಮತ್ತೆ ಹೊಸ ಪಾಪ ಏನು ಮಾಡಲ್ಲ. ಇದು ನಮಗೆ ಶಾಲೆಗಿಂತ ಮನೆಯಲ್ಲೇ ಹೇಳುತ್ತಿದ್ದರು. ಇದೆಲ್ಲ ತುಂಬ ಮನೆಯಲ್ಲೇ ಅಲ್ಲ, ಮನೆಯಲ್ಲಿ ಸುತ್ತಿರುವ ಜನರು, ಕೆಲಸಗಾರರು, ಸ್ನೇಹಿತರು, ಬಂಧುಗಳು ಎಲ್ಲರಿಗೇ ಮಾತಾಡುತ್ತಿದ್ದರು. ನಾವು ನಿಜವಾಗಿ ಇದೆಲ್ಲ ಸತ್ಯ ಎಂದು ನಂಬಿಕೊಂಡೇ ಬೆಳೆದಿದ್ದೇವೆ. ನಮಗೆ ವಿದ್ಯೆ ಅಂದರೆ ಇದೆ. ಶಾಲೆಗೆ ಹೋದಾಗ ಬರೆಯುವುದು, ಅಲ್ಲೇನಿದೆ ಇಲ್ಲೇನಿದೆ, ಒಬ್ಬ ನೆಹರು ಎಂದು ಒಬ್ಬ ಪ್ರಧಾನಮಂತ್ರಿ ಇದ್ದಾನೆ, ನಮ್ಮ ಇದೇ ಕಲ್ತ್ಕೊಂಡಿದ್ದೇವೆ ಹೊರತು ಅಲ್ಲಿ ಹೋಗಿ ಗಣಿತಶಾಸ್ತ್ರ, ಸ್ವಲ್ಪ ಸೈನ್ಸು, ಸ್ವಲ್ಪ ಏನೋ ಚರಿತ್ರ ಅದು ಕಲ್ತ್ಕೊಂಡು ಅಲ್ಲೇನು ಪುಣ್ಯಗಿಣ್ಯ ಏನು ಒಂದು ಮಾತು ಬಂದಿಲ್ಲ. ಪುಣ್ಯ, ಪರೋಪಕಾರ, ಸತ್ಕರ್ಮ ಎನ್ನುವುದು ಶಾಲೆಯಲ್ಲಿ ಒಂದು ಮಾತು ಬಂದಿಲ್ಲ. ಬರುತ್ತದೆ. ಈಗೆಲ್ಲ ನಾವು ಮನೆಯಲ್ಲಿ ಸುತ್ತಿರುವ ಜನರು, ಈ ಕಾಲದಲ್ಲಿ ಜನರು ಪುಣ್ಯ, ಪಾಪ, ಸತ್ಕರ್ಮ ಮಾತಾಡ್ತಾರೆ. ಹರಟೆ ಮಾಡುವಾಗ ಸಿನಿಮಾಗಳು, ಕ್ರಿಕೆಟ್ಗಳು, ರಾಜಕಾರಣಿಗಳು ಇವೇ ಮಾತಾಡೋದು. ಅದೇ ಹೊರತು ಇದು ಮಾತಾಡಬೇಕು, ಇದು ದೊಡ್ಡ ಕಾರ್ಯ. ಇದು ಮಾತಾಡಿ, ಏಕೆಂದರೆ ನೀವು ಇನ್ನೊಬ್ಬರಿಗೆ ಹೇಳಿದರೆ ಮತ್ತೆ ಇನ್ನೊಬ್ಬರು 3-4 ಜನರಿಂದ ಕೇಳಿದರೆ ಅವ್ರಿಗೆ ಮನಸ್ಸು ಗಟ್ಟಿ ಆಗ್ತದೆ. ಒಬ್ಬರಿಂದ ಕೇಳಿದ್ದಕ್ಕಿಂತ ಇಬ್ಬರು ಅದೇ ಹೇಳುತ್ತಾ ಇದ್ದರೆ ಅವರು ಸ್ವಲ್ಪ ಯೋಚನೆ ಮಾಡ್ತಾನೆ. ಅದು ಒಬ್ಬನೇ ಅಲ್ಲ, ಇವರು ಹೇಳಿದರು, ಅವರು ಹೇಳಿದರು, ಇಬ್ಬರು ಹೇಳಿದ್ದರು. ನಾವು ಹಾಗೆ ಮಾಡಬಾರದು, ಆ ಪಾಪ ಮಾಡಬಾರದು. ನಾವು ಸ್ವಲ್ಪ ಸರಿಯಾಗೇ ಇರಬೇಕು. ಯಾರು ಇದು ಮಾತಾಡ್ತಾನೇ ಇಲ್ಲ, ಏಕೆಂದರೆ ಆಧುನಿಕ ಫ್ಯಾಷನ್. ಪುಣ್ಯ ಪಾಪ ಏನು ಮಾತಾಡಬಾರದು. ವಿ ಡೋಂಟ್ ಟಾಕ್ ಅಬೌಟ್ ರಿಲಿಜನ್, ವಿ ಆರ್ ಸೆಕ್ಯುಲರ್ ಅಲ್ಲವೇ. ಸೆಕ್ಯುಲರಿಸಮ್ ಅಂದರೆ ಪುಣ್ಯ ಪಾಪ ಮಾತಾಡಬಾರದು. ಏನು ಕೆಟ್ಟದು ಮೋಸ ಮಾಡಬಹುದು. ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ಲಂಚ ತಗೊಂಡರು, ಎಷ್ಟು ಲಂಚ ಸಿಕ್ಕಿತು, ಯಾರಿಗೇನಾಯಿತು, ಈಗ ಇದೆ ಅಲ್ಲವೇ. ಯಾರಿಗೆ ಲಂಚ ಕೊಟ್ಟರು, ಯಾವ ಪ್ರಮೋಷನ್ ಪಡ್ಕೊಂಡರು, ಇದು ಮಾತಾಡು, ಪುಣ್ಯ ಬರುತ್ತದೆ. ನೋಡಿ ಬುದ್ಧಿ ನೋಡು. ಬಟ್ ನಿಜವಾದ ಪುಣ್ಯ ಪಾಪ ಮಾತಾಡಬಾರದು. ಆಲ್ ಎಜುಕೇಟೆಡ್ ಪೀಪಲ್ ಯಾವುದೂ ಮಾತಾಡಲ್ಲ. ಎಲ್ಲ ತನ್ನ ಸಂಪಾದನೆ ತನಗೋಸ್ಕರನೇ ಬಳಸ್ಕೊ. ಏನದು, ವಾಕಿಂಗ್ ಮಾಡು, ಲಾಫಿಂಗ್ ಕ್ಲಬ್ಗೆ ಹೋಗು, ನಿನ್ನ ಸಂಪಾದನೆ ನೀನೇ ತಿನ್ನು ಅಷ್ಟೇ. ನಿನ್ನ ಅಕೌಂಟೇ ಉಟ್ಕೋ, ನಿನ್ನನೇ ತಿನ್ನು. ಇನ್ನೊಬ್ಬರಿಗೆ ಉಪಕಾರ ಎಂಬುದೇ ಮಾತಾಡಬೇಡ. ಈಗ ಇದು ಬಂದುಬಿಟ್ಟಿದೆ ಅಲ್ಲವೇ. ಬರೀ ಇದೆಲ್ಲ ಏನು ವೆಸ್ಟರ್ನ್ ಸಂಸ್ಕೃತಿ ಆಗದಿದ್ದರೆ ಇದು ನಮ್ಮದು ಹೀಗಿತ್ತ? ಹೀಗೇನಿರಲಿಲ್ಲ. ಆದ್ದರಿಂದ ಕರ್ಮಕ್ಕೆ ತಿಳ್ಕೊಂಡರೆ ಸಾಕಾಗಲ್ಲ. ತಿಳ್ಕೊಂಡದ್ದು ಮನಸ್ಸಿನಲ್ಲಿ ಭಾವನೆಯನ್ನು ತಯಾರು ಮಾಡಬೇಕು. ಪಾಸಿಟಿವ್ ಮೈಂಡ್ ಅಂದರೆ ಆ ಕೇಳಿದ ಮಾತಿನಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಸದ್ಭಾವನೆ ಹುಟ್ಟಬೇಕು. ಆ ಸದ್ಭಾವನೆ ಹುಟ್ಟಿದ್ದನ್ನು ಆಚರಿಸಬೇಕು. ಕೆಲವರು ಹೇಳ್ತಾರೆ, ಭಾಗವತದಲ್ಲಿ ಇದೆ, ತುಳಸಿ ರಾಮಾಯಣ ಈಗ ನಾವು ಪಾರಾಯಣ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ 1 ಗಂಟೆ 9ರಿಂದ 10ಕ್ಕೆ ಇವತ್ತಾಯಿತು. ಒಬ್ಬ ಬ್ರಹ್ಮಚಾರಿ ಇದ್ದಾನೆ ನೋಡಿ, ಅಲ್ಲಿ ಅವ್ರಿಗೆ ಅದು ಇಷ್ಟ, ರಾಮಾಯಣ, ತುಳಸಿ ರಾಮಾಯಣ ಅಂದರೆ. ಇಲ್ಲಿ ಆಶ್ರಮದಲ್ಲಿದ್ದಾನೆ ನೋಡಿ, ಅವನಿಗಿಷ್ಟ. ಅವರಿಗೆ ತುಳಸಿ ರಾಮಾಯಣದ ಅವಧಿ ಹಿಂದಿಯಲ್ಲಿದೆ,
ಅವರಿಗೆ ಬರಲ್ಲ. ಒಂದು ಸಲ ಮೊನ್ನೆ ಹೇಳಿದ್ದೀನಲ್ಲ ಪ್ರವಚನದಲ್ಲಿ, ನನಗೆ ಅವಧಿ ಬರುತ್ತದೆ ಎಂದು. ಅಯ್ಯೋ, ನಿಮಗೆ ಅವಧಿ ಬಂದರೆ ನಮಗೆ ತುಳಸಿ ರಾಮಾಯಣ ಕೇಳಬೇಕೆಂದಿತ್ತು, ಬಟ್ ಅವಧಿ ಗೊತ್ತಿರುವವರು ಯಾರೂ ಇಲ್ಲ ಎಂದು ಹೇಳಿ. ಆಯಿತು, ಬೇಕಂದರೆ ಹೇಳ್ತೀನಿ ಎಂದು ಹೇಳಿ ಪ್ರತಿ ದಿವಸ ಹೇಳ್ತಾ ಇದ್ದೀವಿ. ನಿನ್ನೆ ಇವತ್ತು ಆಯಿತು, 9ರಿಂದ 10ಕ್ಕೆ ಇಲ್ಲೇ ಪಾರಾಯಣ ಮಾಡಿದ್ದೀವಿ. ಸೊ ತುಳಸಿ ರಾಮಾಯಣದಲ್ಲಿ ಹೇಳ್ತಾನೆ, ಭಾಗವತದಲ್ಲಿ ಹೇಳಿದೆ, ಕಲಿಯುಗದಲ್ಲಿ ಪುಣ್ಯಕರ್ಮ ಮಾಡದಿದ್ದರೂ ಪುಣ್ಯಕರ್ಮ ಮಾಡಬೇಕೆಂಬ ಸದ್ಬುದ್ಧಿ ಸದ್ಭಾವನೆ ಇಟ್ಕೊಂಡರೂ ಅದರ ಪುಣ್ಯ ಬರುತ್ತದೆ. ಕಲಿಯುಗದಲ್ಲಿ ಯಾವುದೋ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂದರೆ ನಿಮಗೆ ಅವಕಾಶವಿದ್ದರೆ ಮಾಡದಿದ್ದರೂ ನಿಮಗೆ ಅದೇನು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಬೇಕು ಇದೆ, ಬಟ್ ಅದಕ್ಕೆ ಏನೇನೋ ಖರ್ಚು ಇದೆ, ಹೋಗುವುದು ಕಷ್ಟ, ಟಿಕೆಟ್ ಸಿಕ್ಕುವುದು ಕಷ್ಟ. ಇವನು ಏರೋಪ್ಲೇನ್ಗೂ ಟಿಕೆಟ್ ಸಿಗಲ್ಲ, ಎಲ್ಲ ಬುಕ್ ಆಗಿಬಿಟ್ಟಿವೆ. 10-15 ದಿವಸ 30 ದಿವಸ. ಅಲ್ಲಿ ಹೋಗುವಾಗ ಎಲ್ಲಿ ಇಳಿದು ಬಿಟ್ಟರೆ ರೈಲ್ವೆ ಸ್ಟೇಷನಿಂದ ಎಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅಲ್ಲಿ ಆಲ್ ವಾಹನಗಳು ಬ್ಯಾನ್, ಸುತ್ತು 25 ಕಿಲೋಮೀಟರ್ಸ್ ಯಾವ ವಾಹನ ಹೋಗಲ್ಲ, ನಡ್ಕೊಂಡು ಹೋಗಬೇಕು. 10 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸ್ನಾನ ಮಾಡಿ ಮತ್ತೆ 10 ಕಿಲೋಮೀಟ್ರ್ ಬರಬೇಕು. ಕಷ್ಟ ಇದೆ. ಇದೆಲ್ಲ ಆಗಲ್ಲವೋ ಏನೋ ಅನಿಸಿದ್ದರೆ, ಅಯ್ಯೋ ಅದೆಲ್ಲ ಕುಂಭಮೇಳ ಕುರಿತು ಶ್ರವಣ ಮಾಡಿ ಕೇಳಿ, ಶ್ರದ್ಧಾಭಕ್ತಿಯಿಂದ ಕೇಳಿ, ನಾನು ಹೋಗಿದ್ದರೆ ಚೆನ್ನಾಗುತ್ತಿತ್ತೇ, ಅಯ್ಯೋ ನನಗೆ ಸ್ನಾನಕ್ಕೆ ಅವಕಾಶ ಸಿಕ್ಕಿದ್ದರೆ ಚೆನ್ನಾಗುತ್ತಿತ್ತು, ಈ ಸಿನ್ಸಿಯರ್ ಭಾವನೆ ನಿಮಗೆ ಸ್ನಾನ ಮಾಡಿದ ಪುಣ್ಯ ಬರುತ್ತದೆ ಎಂದು ಭಾಗವತ ಹೇಳ್ತದೆ. ನಮ್ಮ ತುಳಸಿ ರಾಮಾಯಣ ಹೇಳ್ತದೆ, ಎಲ್ಲ ಪುರಾಣಗಳು ಹೇಳ್ತವೆ. ಅಂದರೆ ಸದ್ಭಾವನ ಇಟ್ಸೆಲ್ಫ್. ಏಕೆಂದರೆ ಕಲಿಯುಗದಲ್ಲಿ ಕೆಟ್ಟ ಭಾವನೆ ಸುಲಭವಾಗಿ ಬರುತ್ತದೆ. ದುರ್ಬುದ್ಧಿ, ಏಕೆಂದರೆ ತುಂಬ ಇನ್ಫಾರ್ಮೇಷನು, ಟಿ ವಿಗಳು, ವಿಡಿಯೋಗಳು, ನಿಮ್ಮ ಯೂಟ್ಯೂಬ್ಗಳು ಕೇಳಿ ದುರ್ಬುದ್ಧಿ, ಕೆಟ್ಟ ಬುದ್ಧಿ, ದ್ವೇಷ ಬುದ್ಧಿ ತುಂಬುತ್ತಾ ಇದ್ದಾರೆ. ಆಧುನಿಕ ಟಿ ವಿಗಳು, ಪುಸ್ತಕಗಳು ತುಂಬುತ್ತಾ ಇವೆ. ಸದ್ಭಾವನ, ಒಂದು ಒಳ್ಳೆಯ ಭಾವನ ಮಾಡುವುದೇ ಆ ಮಾಡಿದ್ದಷ್ಟು ಪುಣ್ಯ ಬರುತ್ತದೆ ಶಾಸ್ತ್ರ ಹೇಳ್ತದೆ. ನೀವು ಏಕೆಂದರೆ ಮಾಡುವಕ್ಕೆ ಯಜ್ಞ ಯಾಗಾದಿಗಳು ಮಾಡುವುದಕ್ಕೆ ಖರ್ಚು ಬೇಕು, ಯಜ್ಞ ಮಾಡುವುದು ಗೊತ್ತಿರಬೇಕು, ಪುರೋಹಿತರು ಬೇಕು, ಅದಕ್ಕೆ ಜಾಗ ಬೇಕು. ಈ ಕಾಲದಲ್ಲಿ ಜಾಗನೂ ಇಲ್ಲ ಯಜ್ಞ ಮಾಡುವುದಕ್ಕೆ, ಪೂಜೆ ಮಾಡುವುದಕ್ಕೆ ಎಲ್ಲಿ ಜಾಗ, ಎಲ್ಲೆಲ್ಲ ಇಷ್ಟಿಷ್ಟು ಸಣ್ಣ ಸಣ್ಣ ಮನೆಗಳು. ಸಿಟಿಯಲ್ಲಂದರೆ ಇನ್ನೂ ಕಷ್ಟ, ಯಾವುದಕ್ಕೆ ಇಲ್ಲ ಜಾಗ. ಆದ್ದರಿಂದ ಆಚರಿಸಕ್ಕಾಗದಿದ್ದರೆ, ಟೈಮ್ ಇಲ್ಲ, ಬೇರೆ ಏನೋ ಕೆಲಸ ಇದ್ದರೆ ಸದ್ಭಾವನದಿಂದ, ಪುರಾಣದಲ್ಲಿದೆ, ತೀರ್ಥಯಾತ್ರ ಮಾಡಿದ್ದವನಿಗಿಂತ ಆ ತೀರ್ಥಯಾತ್ರ ಕಥಾ ಶ್ರದ್ಧಾಭಕ್ತಿಯಿಂದ ಹೋಗಿ ಬಂದಂತೆ ಮಾನಸಿಕವಾಗಿ ಆ್ಯಸ್ ಇಫ್ ನೀವು ನಿಜವಾಗಿ ಹೋಗಿ, ಅದಕ್ಕೋಸ್ಕರ ಪುರಾಣದಲ್ಲಿ ತೀರ್ಥಯಾತ್ರಾ ಕಥೆಗಳಿರುತ್ತವೆ, ಕೇಳಬೇಕೆಂದು ಹೇಳ್ತಾರೆ. ಅದಕ್ಕೇನು ಹೇಳ್ತಾರೆ, ಗಂಗಾ ನದಿ ಹೀಗಿದೆ, ಗಂಗಾ ಸ್ಮರಣ, ಗಂಗಾ ವರ್ಣನ ಮಾಡ್ತಾರೆ. ಅಲ್ಲಿ ಹೋಗುತ್ತಾನೆ, ಇಲ್ಲಿ ಈ ಘಾಟಿದೆ, ಇಲ್ಲಿ ಸಂಗಮ ಇದೆ, ಯಮುನಾ ಗಂಗಾದಿ, ಇಲ್ಲಿ ಸ್ನಾನ ಮಾಡಬೇಕು, ಎಷ್ಟೋ ಜನರು ಮಾಡಿದ್ದಾರೆ. ಈ ಕಥೆಯೆಲ್ಲ ಅದೇ ಭಕ್ತಿಭಾವದಿಂದ ಕೇಳಿದ್ದರೆ ಒಂದು ಅರ್ಧ ಗಂಟೆ ನೀವು ಕೇಳುತ್ತಾ ಇದ್ದರೆ ಅದರಲ್ಲಿ ಮುಳುಗಿ ಹೋಗ್ತೀರಿ ಪೂರ್ಣ ಭಕ್ತಿಭಾವದಿಂದ. ಇದು ತೀರ್ಥಯಾತ್ರದ ಕುರಿತ ಆ ತೀರ್ಥಯಾತ್ರಾ ಮಹಿಮೆಯನ್ನು ಕೇಳುವುದು, ಆ ಸ್ಥಳ ಪುರಾಣ ಕೇಳುವುದು, ಇದು ಕೇಳಿದ್ದರೆ ನೀವು ತೀರ್ಥಯಾತ್ರೆ ಮಾಡಿದ್ದಷ್ಟು ಪುಣ್ಯ ಬರುತ್ತದೆ ಎಂದು ಪುರಾಣದಲ್ಲೇ ಹೇಳ್ತದೆ. ಅಂದರೆ ಭಾವಶುದ್ಧಿ ಪ್ರಧಾನ. ಮನಸ್ಸು ಆ ಭಾವದಲ್ಲಿ, ಆ ಮೂಡ್ನಲ್ಲಿದ್ದರೆ ಅದು ಹೆಚ್ಚಿನ ಪುಣ್ಯ ಕೊಡ್ತದೆ. ಕಲಿಯುಗದ ಸ್ಪೆಷಲ್ ಇದು. ಕಲಿಯುಗಕ್ಕೆ ಸ್ಪೆಷಲ್ ಕನ್ಸಿಷನ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ರಿಯಾಯಿತಿ. ಸ್ಪೆಷಲ್ ರಿಯಾಯಿತಿ ಕಲಿಯುಗಕ್ಕೆ ಕೊಟ್ಟರು. ಯಾವುದು ಯಜ್ಞಯಾಗಾದಿಗಳು ಪೂರ್ವಕಾಲದಲ್ಲಿ ತಪಸ್ಸುಗಳು ಪೂಜೆಗಳು ತುಂಬ ಮಾಡುತ್ತಿದ್ದರು. ಕಲಿಯುಗ ಪರಿಸ್ಥಿತಿ ಹೇಗಿದೆ ಅಂದರೆ ಯಾವುದೋ ಆಚರಿಸುವುದು ಕಷ್ಟ. ಅಂದರೆ ಆಚರಿಸಬೇಡ ಎಂದೆಲ್ಲ, ಅವಕಾಶವಿರುವಾಗೆಲ್ಲ ಆಚರಿಸು. ಯಾವುದೇ ಒಂದು ಕಾರಣದಿಂದ ನಿಮ್ಮ ಶಕ್ತಿಗೆ ಮೀರಿ ಅದಾಗಲ್ಲ ಅಂದರೆ ಮಾನಸಿಕವಾಗಿ ಆದರೂ ಮಾಡು. ಅದು ಕಲಿಯುಗದಲ್ಲಿ ಮಾತ್ರ ನಿಮಗೆ ಸ್ಪೆಷಲ್ ಪುಣ್ಯ ಅದನ್ನೇ ಮಾಡ್ತದೆ. ಏಕೆ ಅಂದರೆ ಕಲಿಯುಗ ಎಂಥ ಕೆಟ್ಟದಂದರೆ ನಿಮಗೆ ಪಾಸಿಟಿವ್ ಸದ್ಭಾವನೆ ಮಾಡೋಕ್ಕೆ ಬಿಡಲ್ಲ, ಅದು ಕೆಟ್ಟ ಭಾವನೆ ಮಾಡ್ತದೆ. ದ್ವೇಷ, ಸ್ವಾರ್ಥವನ್ನು ತುಂಬುತ್ತದೆ. ಕೊಡಬೇಡ, ಯಾರಿಗೆ ಅವ್ರ ಬೆಗ್ಗರಿಕೆ ಕೊಡಬೇಡ ಹೇಳ್ತದೆ. ಅವರಿಗೆ ಕೆಲವರು ಅದೂ ಇದ್ದಾರೆ. ಭಿಕ್ಷುಕರಲ್ಲಿಯೂ ಕೆಲವರು ಮೋಸಗಾರರಿದ್ದಾರೆ, ಅದು ಬಿಡಿ. ಇನ್ನೊಬ್ಬರಿಗೆ ನೀವು ಕೊಡಬೇಡ, ಸರ್ಕಾರ ಕೊಡ್ತದೆ. ಇವರಿಗೇನು ಬೆಗ್ಗರಿಕೆ ನೀವು ಕೊಡಬಾರದು, ಸರ್ಕಾರ ಬೇಡ ಎಂದು ಹೇಳಿದು, ಬ್ಯಾನ್ ಮಾಡಿತು. ಅಂದರೆ ಯಾರಿಗೇನು ಉಪಕಾರ ಮಾಡಬೇಡ ಅಲ್ಲವೇ, ಯಾರಿಗೇನು ದಾನ ಮಾಡಬೇಡ, ಈ ಬುದ್ಧಿ ತುಂಬುತ್ತಾ ಇದೆ. ಈ ಕಲಿಯುಗ ತುಂಬುತ್ತಾ ಇದೆ. ಆ ಪುರೋಹಿತರಿಗೆ, ಬ್ರಾಹ್ಮಣರಿಗೆ ಕೊಡಬೇಡ ಈಗ ಹೇಳ್ತಾ ಇದೆ. ಏಕೆ? ಆಧುನಿಕ ಬುದ್ಧಿ ಹಾಗೆ ದುರ್ಬುದ್ಧಿಯನ್ನು ಬೆಳೆಸುವುದು, ಸದ್ಬುದ್ಧಿಯನ್ನು ಸದ್ಭಾವನ ಬರದಂತೆ ಮಾಡುವುದು.
ಪುರಾಣಗಳು ಯಾರು ಓದುತ್ತಾ ಇದ್ದಾರೆ, ಯಾರು ಕೇಳುತ್ತಾ ಇದ್ದಾರೆ? ಕೇಳುವಕ್ಕೆ ಟೈಮೇ ಇಲ್ಲ, ಯಾರು ಕೇಳುವುದೇ ಇಲ್ಲ. ಕೇಳಿದ್ದರೆ ಪುರಾಣವನ್ನು ಮತ್ತೆ ಅಡ್ವರ್ಟೈಸ್ಮೆಂಟಾಗಿ ಬಳಸ್ತಾ ಇದ್ದಾರೆ ಅಷ್ಟೇ ಹೊರತು ಶ್ರದ್ಧಾಭಕ್ತಿ ಬೆಳೆಸುವುದಕ್ಕೆ ಬಳಸ್ತಾ ಇಲ್ಲ. ಅದು ಅಡ್ವರ್ಟೈಸ್ಮೆಂಟಾಗಿ ತಮ್ಮ ಪ್ರಚಾರ. ಅದು ಪ್ರಚಾರ ಬುದ್ಧಿ ಬಂದು ಕೇಳುವವರಿಗೆ ಶ್ರದ್ಧಾಭಕ್ತಿ ಉಂಟಾಗ್ತಾ ಇಲ್ಲ. ಆ ಭಾವನ ಮಾಡಿದ್ದರೆ ನಿಜವಾಗಿ ಹೋಗಿ, ಅದಕ್ಕೋಸ್ಕರ ಯಾರಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದರೆ ಅವರು ಕೇಳಬೇಕು. ಅಲ್ಲಿ ಹೋಗಿದ್ದು ಸುಮ್ಮನೆ ಅಲ್ಲ. ಕುಂಭಮೇಳ ಅಂದರೆ ಏನು, ಗಂಗಾ ಮಹಿಮೆ ಕೇಳಬೇಕು. ಒಂದಲ್ಲ, ಎಲ್ಲ ಪುರಾಣಗಳಲ್ಲಿ ಗಂಗಾ ನದಿ ಮಹಿಮೆ ಇದೆ. ಗಂಗಾ ನದಿ ಹೇಗೆ ಹುಟ್ಟಿತು, ಗಂಗಾ ಎಷ್ಟು ಪವಿತ್ರವಾಗಿದೆ, ಗಂಗಾ ಸಾಕ್ಷಾತ್ ದೇವತಾ ಸ್ವರೂಪಿಣಿ, ವಿಷ್ಣು ಪಾದದಿಂದ ಬಂದಿದೆ. ಗಂಗಾ ಮಹಿಮೆ ಕೇಳಬೇಕು. ಯಮುನಾ ನದಿ ಕೇಳಬೇಕು. ಪ್ರಯಾಗ ಕ್ಷೇತ್ರ ಮಹಿಮೆ ಕೇಳಬೇಕು. ಕುಂಭಕಾಲದ ಕುಂಭಮೇಳ ಅಂದರೆ ಕುಂಭ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಾಗ ಜ್ಯೋತಿಷ್ಯ ಕುಂಭ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದ್ದರೆ ಅದಕ್ಕೆ ಕುಂಭಕಾಲ ಹೇಳ್ತಿದ್ದದು. ಅತ್ಯಂತ ವಿಶೇಷವಾದ ಪವಿತ್ರತೆ ಆ ಗಂಗಾ ನದಿಗೆ, ಯಮುನಾ ನದಿಗೆ, ಆ ಪ್ರಯಾಗ ಕ್ಷೇತ್ರದಲ್ಲಿ ವಿಶೇಷ ಮಹಿಮೆ ಬಂದುಬಿಡ್ತದೆ. ಎಲ್ಲ ದೇವತರೆಲ್ಲ ಆ ನದಿಯಲ್ಲಿ ಆವಾಗಿರುತ್ತಾರೆ. ಆ ಮಹಿಮೆ ಕೇಳಿ ಸ್ನಾನ ಮಾಡಿ, ಅವಕಾಶವಿದ್ದರೆ ದಾನ ದಕ್ಷಿಣ ಏನಾದರೂ ಇದ್ದರೆ ಮಾಡಿ ಬರಬೇಕು. ಅದೆಲ್ಲದೆ ಸುಮ್ಮನೆ ಏನದು ಒಂದು ಪೊಲಿಟಿಷಿಯನ್ಸು, ಪ್ರಧಾನಮಂತ್ರಿ ಹೋಗಿ ಸ್ನಾನ ಮಾಡ್ತಾ, ಅವೆಲ್ಲ ಓಟ್ಗೋಸ್ಕರ ಮಾಡ್ತಾರೆ ಅವರು. ಆಗ ಹೋಗಿ ರಾಜಕಾರಣಿಗಳ ಹಾಗೆ ರಾಜಕಾರಣಿಗಳನ್ನು ಆಧರಿಸಿ ಇಟ್ಕೊಳ್ಳಬೇಡಿ. ಅವರಷ್ಟು ಪಾಪಾತ್ಮರು ಇನ್ನೊಬ್ಬರಿಲ್ಲ. ಅವರನ್ನು ನೆನಪಿಸಿಕೊಂಡರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಒಂದು ಆಚಮನ ಮಾಡ್ಕೊ, ಇಲ್ಲದಿದ್ದರೆ ಗಂಗಾ ಜಲದಿಂದ ಬಾಯಿ ಶುದ್ಧ ಮಾಡ್ಕೊ. ಮಾತಾಡಬೇಡ, ಅವರನ್ನು ಕೇಳಬೇಡ. ಏಕೆಂದರೆ ಅವರ ಬುದ್ಧೇ ಕೆಟ್ಟ ಬುದ್ಧಿ. ಅವರನ್ನು ನೋಡೇ ಜನರೆಲ್ಲ ಸಮಾಜ ಹಾಳಾಗ್ತಾ ಇದೆ. ಅವ್ರ ಮಾತು ಕೇಳಬೇಡ. ನಿಜವಾದ ಶ್ರದ್ಧೆಯಿಂದ ಭಕ್ತರು ಹೋಗಿ ಸ್ನಾನ ಮಾಡಿ ಬಂದರೆ ಅವರ ಬಾಯಿದಿಂದ ಕೇಳು. ಅವರು ಪಾಪ ಎಷ್ಟು ಭಕ್ತಿಯಿಂದ ಹೋಗ್ತಾರೆ. ನಾವು ರೈಲು ಹತ್ತಿದ್ದಾಗ ಅದೇ ಯೋಚನೆ ಮಾಡ್ತಾ ಇದ್ದೀವಿ. ಇಳಿದಾಗ ನಮಗೆ ಪ್ರಯಾಗ ಬಂತು ಅಂದರೆ ನಮಗೆ ಏನೋ ಆನಂದವಾಯಿತು. ಪ್ರಯಾಗಕ್ಕೆ ಬಂದಿದ್ದೇವೆ ಅಂದರೆ ಆನಂದ. ಅಲ್ಲಿ ಸ್ವಲ್ಪ ಅಸೌಕರ್ಯ ಇತ್ತು, ತುಂಬ ಚಳಿ ಇರುತ್ತದೆ, ಕಷ್ಟ ಇರುತ್ತದೆ. ಆದರೂ ನಾವು ಚಳಿ ಎಂದು ಲೆಕ್ಕ ಮಾಡಲ್ಲ. ಬಂದಿದ್ದೇವೆ, ಎಷ್ಟೇ ಚಳಿ ಆಗಲಿ, ಎಷ್ಟೇ ಕಷ್ಟವಾಗಲಿ ಹೋಗ್ತೀವಿ, ಬರ್ತೀವಿ. ಭಗವಂತ ಕರ್ಕೊಂಡು ಬಂದ, ಇಲ್ಲಿ ನಮಗೆ ಅವಕಾಶ ಕೊಟ್ಟ. ಈ ಅವಕಾಶ ನಮ್ಮ ಸೌಭಾಗ್ಯ ಸಿಕ್ಕಿತು. ಆ ಭಾವನದಿಂದ ಹೋಗಿ ಅಲ್ಲಿ ಎಷ್ಟು ಜನರು, ಸಾವಿರಾರು ಜನರು, ಸಾಧುಗಳು, ಲೌಕಿಕರು ಎಲ್ಲರೂ ಹೋಗ್ತಾರೆ. ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದರೆ ಅವರಿಗೆ ಯಾವ ಭಾವನೆ ಬಂತೋ ಆ ಬಾಯಿದಿಂದ ಆ ಕಥೆಯನ್ನು ಕೇಳು ನೋಡಿ ಎಷ್ಟಿರುತ್ತದೆ. ರಾಜಕಾರಣಿಗಳನ್ನು ನೋಡಬೇಡಿ. ಪ್ರಧಾನಮಂತ್ರಿ ಸ್ನಾನ ಮಾಡಿದ್ದು ಆ ಪಿಕ್ಚರೇ ನೋಡಬೇಡಿ. ಯೂಟ್ಯೂಬ್ನಲ್ಲಿ ಬಂದರೆ ಅದು ಸ್ಕಿಪ್ ಮಾಡಿ ಇನ್ನೊಂದು ನೋಡಿ, ಅದು ನೋಡಲೇಬೇಡಿ. ಏಕೆಂದರೆ ಅವ್ರು ಸುಮ್ಮನೆ ಓಟುಗಳಿಗೋಸ್ಕರ ಮಾಡಿದ್ದರಲ್ಲಿ ಪುಣ್ಯ ಇಲ್ಲ, ಅವರಿಗೆ ಭಕ್ತಿ ಇಲ್ಲ. ಗಂಗಾ ಅಂದರೆ ಭಕ್ತಿ ಇಲ್ಲ, ಯಾರ ಮೇಲೂ ಭಕ್ತಿ ಇಲ್ಲ. ಭಕ್ತರಿಂದಲೇ ಕೇಳಿ, ಅದೇ ಪುಣ್ಯ ಅಲ್ಲ. ಸಾಮಾನ್ಯ ನಿಮ್ಮ ಪರಿಚಿತ ಜನರಲ್ಲಿ ಸಾಮಾನ್ಯ ಜನರಾಗಬಹುದು. ಭಕ್ತಿಯಿಂದ ತೀರ್ಥಯಾತ್ರೆ ಮಾಡಿರುವವರು ಬೇಕೇ ಹೊರತು ಅವರು ದೊಡ್ಡ ಆದರೆ ನಮಗೇಕೆ? ಆ ದೊಡ್ಡತನ ನಮಗೇನು ಬೇಡ. ಅಂದರೆ ಕರ್ಮಗಳಿಗೆ ಪುಣ್ಯವಾಗಲಿ ಪಾಪವಾಗಲಿ ಮಾಡಿದ್ದರೆ ಈಗ ಮಾಡಿದ ತಕ್ಷಣವೇ, ಕೆಲವೊಮ್ಮೆ ತಕ್ಷಣವೂ ಫಲ ಬರುತ್ತದೆ. ಏಕೆಂದರೆ ಫಲ ಬರುವಕ್ಕೆ ಪ್ರಾಸೆಸಿಂಗ್ ಹೇಳ್ತೀವಲ್ಲ, ಪ್ರಾಸೆಸ್ ಅಂದರೆ ಏನು ಹೇಳಬೇಕು, ಅದಕ್ಕೆ ಒಂದು ಪ್ರಕ್ರಿಯೆ. ಕೆಲವು ಕರ್ಮಗಳಿಗೆ ಹೆಚ್ಚು ಟೈಮ್ ತಗೊಳ್ತದೆ, ಕೆಲವು ಕರ್ಮಗಳಿಗೆ ಬೇಗ ಆಗುತ್ತದೆ. ಕೆಲವು ಕರ್ಮಗಳಿಗೆ ಆ ಫಲ ಬರುವಾಗ ಆ ಫಲ ಅನುಭವಿಸುವಕ್ಕೆ ನೀವು ಆ ಸ್ಥಿತಿಯಲ್ಲಿರಬೇಕು. ಏನೆಂದರೆ ನೀವು ಪುಣ್ಯ ಮಾಡಿದ್ದೀರಿ, ಏನು ನಿಮಗೆ ಒಳ್ಳೆಯ ಮಿಠಾಯಿ ತಿನ್ನುವಂಥ ಪುಣ್ಯ ಬಂತು. ಬಟ್ ನೀವು ಈಗಲೇ ಊಟ ಮಾಡಿದ್ದೀರಿ, ತಿನ್ನೋಕ್ಕಾಗ್ತದೆ? ಮತ್ತೆ ಹಸಿವಾದಾಗ ತಿನ್ನಬೇಕಲ್ಲವೇ? ಸೊ ಕಾಯಬೇಕು. ಹಾಗೆ ಉದಾಹರಣೆ ಹೇಳಿದ್ದೀನಿ. ಆದ್ದರಿಂದ ಒಂದು ನೀವು ಪುಣ್ಯ ಮಾಡಿದ್ದು ಫಲ ಬಂತು, ಈಗ ಆಗಲ್ಲ. ಯಾಕಂದರೆ ನೀವು ಬೇರೆ ಸ್ಥಿತಿಯಲ್ಲಿದ್ದೀರಿ, ಇದು ಹೊಂದಲ್ಲ ನಿಮಗೆ. ಅದು ನಂತರ ಮುಂದಿನ ಜನ್ಮಕ್ಕೋ ಅಥವಾ ಬೇರೆ ಸಮಯ ಬಂದಾಗ, ಆ ಪರಿಸ್ಥಿತಿ ಬಂದಾಗ ಆ ಫಲ ಬರುತ್ತದೆ. ಇಲ್ಲದಿದ್ದರೆ ಸುಮ್ಮನೆ ಕಾಯುತ್ತದೆ. ನಿಮ್ಮ ಹೆಸರಿನಲ್ಲಿ ಅಕೌಂಟ್ನಲ್ಲಿ ಇಟ್ಟು ಬಿಡ್ತಾರೆ, ಸಮಯ ಬಂದಾಗ ಬರುತ್ತೆ. ಇದೆಲ್ಲ ಉಪನಿಷತ್ತಿನಲ್ಲಿದೆ. ಛಾಂದೋಗ್ಯ, ಬೃಹದಾರಣ್ಯಕ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಸ್ತಾರವಾಗಿ ಚರ್ಚೆ ನಡೆದಿದೆ. ಇದೆಲ್ಲ ಚರ್ಚೆ ಇದೆ, ಇದೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ಅದೆಲ್ಲ ಟೆಕ್ನಿಕಲ್ ಭಾಷೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ತಿಳ್ಕೊಂಡರೆ, ಕರ್ಮಕಾಂಡದಲ್ಲಿ ತಿಳ್ಕೊಂಡರೆ ಸಾಕಾಗಲ್ಲ, ತಿಳಿದಿದ್ದು ಆಚರಿಸಬೇಕು. ಆಚರಿಸುವಕ್ಕೆ ಎಷ್ಟೆಷ್ಟು ಅವಕಾಶವಿರುತ್ತದೋ ಮಾಡು, ಅದಕ್ಕೆ ಪುಣ್ಯ. ನೋಡಿ, ತಿಳಿದಿದ್ದರೆ ಸಾಕಲ್ಲ, ಅದು ಮಾಡಬೇಕು. ಎಟ್ಲೀಸ್ಟ್ ಕಲಿಯುಗದಲ್ಲಿ ಸದ್ಭಾವನಾದರೂ ಮಾಡಬೇಕು. ಮಾಡಿದ್ದಷ್ಟು ಅದರ ಆಗಬೇಕು. ಒಬ್ಬನು ಒಂದೇನೋ ಸತ್ಸಂಗ ಕೇಂದ್ರ ಇತ್ತು. ಅಲ್ಲಿಗೆ ಪ್ರತಿ ಭಾನುವಾರ ಸತ್ಸಂಗ ಪ್ರವಚನ ನಡೆಯುತ್ತದೆ.
ಅವರು ಒಬ್ಬರೇನೆಂದರೆ ಅವರು ಆ ದಿವಸನೇ, ಆ ಭಾನುವಾರ ದಿವಸನೇ ಎಲ್ಲೋ ಮದುವೆ ಇತ್ತು. ಆ ಮದುವೆಗೆ ಹೋದ. ಅವರು ಹೇಳ್ತಾರೆ, ನಮಗೆ ಸತ್ಸಂಗಕ್ಕೂ ಪ್ರತಿ ಭಾನುವಾರ ಬರುತ್ತಿದ್ದೆ, ಇವತ್ತು ಬರಬೇಕೆಂದೇ ಇತ್ತು, ಆದರೆ ಮದುವೆ ಇತ್ತು, ಅದು ಹೋಗಬೇಕಾಯಿತು. ಈಗ ತಪ್ಪಲಿಲ್ಲ, ನೆಂಟರು ಅತಿ ಹತ್ತಿರ ಪರಿಚಿತರು ಹೋಗಿದೆ, ನಾನಲ್ಲಿ ಹೋಗಿದ್ದೇನೆ ಹೊರತು ಮನಸ್ಸೆಲ್ಲ ಇಲ್ಲೇ ಇತ್ತು ಎಂದು ಹೇಳಿದ. ಅದಕ್ಕೆ ಇವರೇನು ಉತ್ತರ ಹೇಳ್ತಾರೆ ಗೊತ್ತಾ? ನೀವು ಅಲ್ಲಿ ಹೋಗಿ ಸತ್ಸಂಗವನ್ನು ನೆನಪಿಸ್ಕೊಂಡರೆ ನಿಮಗೆ ಪುಣ್ಯ, ಇಲ್ಲಿದ್ದು ಮದುವೆಯನ್ನು ನೆನಪಿಸ್ಕೊಳ್ಳುವಕ್ಕಿಂತ ಅಲ್ಲವೇ? ಇಲ್ಲೇ ಇದ್ದುಕೊಂಡು ಅಯ್ಯೋ ಮದುವೆಗೆ ಹೋಗಲಿಲ್ಲ, ಅಯ್ಯೋ ಮದುವೆಗೆ ಹೋಗಲಿಲ್ಲ, ಇಲ್ಲಿ ಕೂತ್ಕೊಂಡು ಮದುವೆಯನ್ನೇ ಯೋಚನೆ ಮಾಡುವಕ್ಕಿಂತ ನೀವು ಅಲ್ಲಿ ಹೋಗಿ ಸತ್ಸಂಗವನ್ನೇ ಯೋಚನೆ ಮಾಡುವುದು ಹೆಚ್ಚಿನ ಪುಣ್ಯ ಎಂದು ಹೇಳಿದ್ದಾರೆ, ಅಲ್ಲವೇ? ಅವ್ರು ಮದುವೆಗೆ ಹೋಗಿದ್ದ ತಪ್ಪುತ್ತಾ ಇಲ್ಲ, ಹೋಗಿದ್ದಿ, ಬಟ್ ಮನಸ್ಸೆಲ್ಲ ಇದೆ, ಸತ್ಸಂಗ ಇದೆ, ಇದೇ ನೆನಪಾಗ್ತಾ ಇದೆ. ಅದು ಒಳ್ಳೆ, ಅಂದರೆ ಭಾವಶುದ್ಧಿ ಪ್ರಧಾನ. ಭಾವವು ಶುದ್ಧವಾಗಿದ್ದರೆ ಮನಸ್ಸು ನಿರ್ಮಲವಾಗ್ತದೆ. ಅದರಲ್ಲಿ ದುರ್ಬುದ್ಧಿ, ಕೆಟ್ಟ ಬುದ್ಧಿ, ಅಭಿಮಾನ, ಅಹಂಕಾರ ಹೋಗುತ್ತದೆ. ಆ ಶುದ್ಧ ಭಾವದಿಂದ ನೀವು ಭಾವನೆ ಮಾಡಿಕೊಂಡರೂ ಸಾಕು, ಅದು ಪುಣ್ಯವೇ ಹೇಳ್ತದೆ ಶಾಸ್ತ್ರ. ಅಂದರೆ ಮನುಷ್ಯನಿಗೆ ಎಷ್ಟು ಅವಕಾಶ ಕೊಟ್ಟಿದೆ ನೋಡಿ. ನೀವು ಎಲ್ಲಿದ್ದರೂ, ನಿಮಗೆ ಯಾವ ಪರಿಸ್ಥಿತಿ ಇದ್ದರೂ ನಿಮಗೆ ಸಜ್ಜನರಾಗುವುದು, ಪುಣ್ಯ ಸಂಪಾದಿಸುವುದಕ್ಕೆ ಬೇಕಾದಷ್ಟು ಅವಕಾಶ. ಬಟ್ ಅದನ್ನು ಸದ್ವಿನಿಯೋಗ ಮಾಡುವುದಕ್ಕೆ ಎಜುಕೇಷನ್ ಬೇಕು, ವಿದ್ಯಾ ಬೇಕು, ಸಂಸ್ಕಾರ ಬೇಕು, ಹೇಳುವವರು ಬೇಕು. ಅದು ಕೆಡಿಸಿ ನಾಶ ಮಾಡ್ತಾ ಇದೆ. ಅವಕಾಶವಿದ್ದರೂ ಅದನ್ನು ಬಳಸಿಕೊಳ್ಳದಂತೆ ಅದನ್ನು ಮನೋರಂಜನಕ್ಕೆ ಬಳಸು, ಇನ್ನೇನು ಟೈಮ್ ಪಾಸ್ಗೆ ಬಳಸು, ರ್ಯಾಗಿಂಗ್ಗೆ ಬಳಸು, ಟೀಸಿಂಗ್ಗೆ ಬಳಸು. ಇದೇನಪ್ಪ ಟೀಸಿಂಗ್, ರ್ಯಾಗಿಂಗ್ ಇದೇನು ನಿಮಗೆ ಪುಣ್ಯ ಕಾರ್ಯವಾದ? ಜನರನ್ನು ಹಿಂಸೆ ಮಾಡುವುದು ಪ್ರ್ಯಾಂಕ್ ಅಂತೆ. ಈಗ ಪ್ರಾಕ್ಟಿಕಲ್ ಪ್ರ್ಯಾಂಕ್ ಅಂತೆ. ಪ್ರ್ಯಾಂಕ್ಗಳೆಂದರೆ ನಿಜವಾದ ಭಯಂಕರ ರಾಕ್ಷಸತ್ವವೇ ಆಗಿಬಿಟ್ಟಿತು. ನೀವು ನೋಡಿ, ಪ್ರ್ಯಾಂಕ್ ಅಂದರೆ ಏನು ಮಾಡ್ತಾರೆ? ಕೆಲವರದು ನಿಜವಾಗಿ ನಂಬಿ ಅವರು ಪ್ರಾಣ ಹೋಗಿದ್ದಿದೆ. ಅವ್ರು ಹೇಳ್ತಾರೆ ನಾನು ಪ್ರ್ಯಾಂಕ್ ಮಾಡಿದೆ ಎಂದು, ಕೋರ್ಟ್ ಅವರನ್ನು ಬಿಡುತ್ತಾ ಇದೆ, ಅವರು ಪ್ರ್ಯಾಂಕ್ ಮಾಡಿದ ತಪ್ಪಿಲ್ಲ ಎಂದು. ಇದೇನಪ್ಪ, ಅವರು ಪ್ರಾಣ ಹೋಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಅದೇನು? ಅದು ಭಯಂಕರ. ಯಾವ ಬಗೆಯಾದ ಹಿಂಸೆ ಮಾಡಿದ್ದರೂ ಪಾಪವೇ, ಯಾವ ಬಗೆಯಾದ ಹಿಂಸೆ ಮಾಡಿದ್ದರೂ ಪಾಪವೇ. ಅದಕ್ಕಿಂತ ಅವರಿಗೆ ಒಂದು ಧೈರ್ಯ ಹೇಳು, ಅವರ ಮನಸ್ಸಕ್ಕೂ ಪ್ರಸನ್ನತೆ ಮಾಡಲಿ. ಅವ್ರ ಪಾಪ ಬೇಜಾರು ಮಾಡಿಕೊಂಡು ದುಃಖದಲ್ಲಿದ್ದು ಟೆನ್ಷನ್ನಲ್ಲಿದ್ದರೆ ಧೈರ್ಯ, ಬಾಯಿ ಮಾತಿನಿಂದ ಧೈರ್ಯ ಹೇಳಿ ಅವರ ದುಃಖ ತೆಗೆದಿದ್ದರೂ ಅದು ಪುಣ್ಯವೇ. ಅದು ಮಾಡೋಕ್ಕಾಗಲ್ಲವ? ಅದಕ್ಕೆ ನಿಮಗೆ ಏನಾದರೂ ಖರ್ಚೇನಾಗ್ತದೆ? ಅದೆಲ್ಲ ನಮಗೆ ಯಾಕೆ, ನಮ್ಮ ಟೈಮ್ ಪಾಸ್ ನಮ್ಮದೇ, ನಮಗೆ ಟೈಮ್ ಪಾಸ್ಗೂ ಟೈಮ್ ಇಲ್ಲ, ನಮ್ಮ ಎಂಟರ್ಟೈನ್ಮೆಂಟ್ಗೂ ಮನೋರಂಜನಕ್ಕೆ ಟೈಮ್ ಇಲ್ಲ. ಮನೋರಂಜನೆ ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ, ಮನಸ್ಸು ಒಳ್ಳೆಯದಾಗ್ತದೆ. ಮನಸ್ಸು ಹಾಳಾಗ್ತದೆ, ಪುಣ್ಯ ಏನು ಬರಲ್ಲ. ಮನಸ್ಸು ಹಾಳಾಗಿ ಬಿಡ್ತದೆ ಈ ಮನೋರಂಜನದಿಂದ. ಸ್ವಾರ್ಥಿ ಆಗುತ್ತದೆ ಮನಸ್ಸು. ಇನ್ನೊಬ್ಬರ ಹೃದಯದ ದುಃಖವನ್ನು ಅರ್ಥ ಮಾಡಿಕೊಳ್ಳುವಂಥ ಆ ದಯಾ ಕರುಣ ಹೃದಯ ಬರಲ್ಲ. ಸ್ವಾರ್ಥಿ ಆಗುತ್ತದೆ ಮನೋರಂಜನದಲ್ಲಿ. ಹೆಚ್ಚು ಮುಳುಗಿದ್ದರೆ, ಸ್ವಲ್ಪ ಸ್ವಲ್ಪ ಓಕೆ, ಹೆಚ್ಚು ಬೇಡ. ಅತಿಯಾಗಿ ಮುಳುಗಿದ್ದರೆ ಮನಸ್ಸು ಸ್ವಾರ್ಥ ಆಗಿ ಅದೇನೋ ನಂಬಾಗಿ ಬಿಡ್ತದೆ, ಮಂಕಾಗಿ ಬಿಡ್ತದೆ. ಅದರಲ್ಲಿ ಸಹೃದಯತೆ ಕಲ್ಕೊಂಡು ಬಿಡ್ತೀವಿ, ಸದ್ಭಾವನೆ ಕಲ್ಕೊಂಡು ಬಿಡ್ತೀವಿ. ಆದ್ದರಿಂದ ಅಷ್ಟಾದರೂ ಸದ್ಭಾವನೆ ಇರಲಿ. ಕೆಲವು ಪುಣ್ಯಗಳಿಗೆ ಕರ್ಮ ಆಚರಿಸಲೇಬೇಕಾಗ್ತದೆ. ಏಕೆಂದರೆ ಸದ್ಭಾವನೂ ಸ್ಥಿರವಾಗಿ ನಿಲ್ಲಲ್ಲ, ಹೀಗೆ ಬಂದು ಹೀಗೆ ಜಾರ್ತದೆ ಅಂದರೆ ಆಚರಿಸಬೇಕು. ಏಕೆ ಆಚರಿಸಬೇಕೆಂದರೆ ಕೆಲವರಿಗೆ ಅದು ನೆನಪಿಸ್ಕೊಂಡರೆ ಸಾಕು, 5 ನಿಮಿಷ 10 ನಿಮಿಷ ಒಳ್ಳೆಯ ಭಾವನದಲ್ಲೇ ಇದ್ದರೆ ಅವರು ಸಜ್ಜನರು, ಪುಣ್ಯಾತ್ಮರು. ಅವರಿಗೆ ಮನನ ಮಾಡಿದ್ದರೂ, ಕಥೆ ಕೇಳಿದ್ದರೂ ಸಾಕು, ಅವರಿಗೆ ಪುಣ್ಯ ಬರುತ್ತದೆ. ಮಿಕ್ಕ ಜನರಿಗೆ ಸ್ವಲ್ಪ ಹೀಗೆ ಕೇಳ್ತಾ ಇದ್ದರೆ ಜಾರೇ ಹೋಗ್ತದೆ. ಆ ಪುಣ್ಯ ಭಾವನ, ಭಕ್ತಿ ಭಾವನ ಬರುತ್ತಾನೇ ಇಲ್ಲ, ಜಾರಿ ಹೋಗ್ತದೆ. ಅಂಥವರಿಗೆ ಆಚರಿಸಬೇಕು. ಆಚರಣೆ ಏಕೆ ಅಂದರೆ ಅದು ಆಚರಿಸುವ ಹೊತ್ತು ಎಷ್ಟೊತ್ತು ಆಚರಿಸ್ತಿರೋ ಅಷ್ಟೊತ್ತು ಮನಸ್ಸು ಭಾವನದಲ್ಲಿರುತ್ತದೆ. ಜನರಿಗೆ ಆಚರಣವಿಲ್ಲದೆ ನೇರಾಗಿ ಮನಸ್ಸಿಗೆ ಭಾವನೆ ಬಂದರೆ ಅಯ್ಯೋ ಅದು ಸಜ್ಜನ, ಅವರು ಮಹಾಪುಣ್ಯಾತ್ಮ. ಸುಮ್ಮನೆ ಅದು ಕೇಳಿದ್ದರೆ ಸಾಕು ಬರುತ್ತಾ ಇದೆ ಅಂದರೆ ಒಳ್ಳೆಯದು. ಕಲಿಯುಗದಲ್ಲಿ ಕೇವಲ ಕೇಳಿದ್ದರೆ, ಮನಸ್ಸುಗೂ ಭಾವನೆ ಬಂದರೆ ಸಾಕು, ನಿಮಗೆ ಪುಣ್ಯ ಮಾಡಿದ್ದಷ್ಟು ಪುಣ್ಯ ಮಾಡಿದ ಪುಣ್ಯ ಬರುತ್ತದೆ. ನೀವು ಭಾವನೆ ನಾನು ಮಾಡಬೇಕು ಅನಿಸಿದ್ದರೆ ಸಾಕು, ಅಯ್ಯೋ ಇದು ನನಗೆ ಅವರಿಗೆ ಉಪಕಾರ ಮಾಡಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಅಯ್ಯೋ ನನಗೆ ಅವಕಾಶವಿಲ್ಲ, ಅವ್ರಿಗೆ ಪಶ್ಚಾತ್ತಾಪ ನೋಡು, ಅವರ ಭಾವನೆ ನೋಡು, ಅದೇ ಪುಣ್ಯ. ಪಾಪ ಮಾತ್ರ ಏನೋ ಅವ್ರ ಕೋಪ ಬಂದು ಅವ್ರನ್ನ ಹೊಡೆಯಬೇಕು ಏನೋ ಅನಿಸಿದ್ದರೆ ಆವಾಗ ಕ್ಷಣಿಕ ಆವೇಶ ಬರುತ್ತದೆ, ನಂತರ ಬಿಟ್ಟು ಬಿಡ್ತೀವಿ, ಪಾಪ ಬರಲ್ಲ. ಕಲಿಯುಗದಲ್ಲಿ ನಿಮಗೆ ಕೆಟ್ಟ ಬುದ್ಧಿ ಬಂದು ಬಿಟ್ಟು ಬಿಟ್ಟರೆ, ಆಚರಿಸದಿದ್ದರೆ ಏನೋ ಕೆಟ್ಟ ಬುದ್ಧಿ ಆವೇಶದಲ್ಲಿ ಬರುತ್ತದೆ, ನಂತರ ಬಿಟ್ಟು ಬಿಡ್ತೀರಿ, ಪಾಪ ಬರಲ್ಲ. ಬಟ್ ಪುಣ್ಯ ಮಾತ್ರ ಸ್ವಲ್ಪ ಹೊತ್ತು ಮನಸ್ಸಿಗೂ ಸದ್ಬುದ್ಧಿ ಬಂದರೂ ಪುಣ್ಯ ಬರುತ್ತೆ. ಅದು ಆದರೆ ಸದ್ಬುದ್ಧಿ ಜನರು ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ಅವಕಾಶವಿಲ್ಲ. ಕಲಿ ಮಹಿಮೆ ಹೇಗಾಗಿಬಿಟ್ಟಿದೆ ಅಂದರೆ ಅಷ್ಟು ಭಾವನೂ ಬರುವಕ್ಕೆ ಬಿಡ್ತಾ ಇಲ್ಲ.
ನೋಡಿ, ಜನರನ್ನು ನೋಡಿ ಹೇಗಿದ್ದಾರೆ. ಸದ್ಬುದ್ಧಿ ಬರುವಕ್ಕೆ ಬಂದು ಕೂತಿದ್ದರೆ ಎಷ್ಟು ಹರಟೆ ಮಾಡ್ತಾರೆ, ಇರ್ರೆಲೆವೆಂಟು, ಅನ್ನೆಸೆಸರಿ. ಅದು ಹರಟೆ ಮಾಡಿ 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 ಹರಟೆಗಳಿಗೆ ಟೈಮೇ ಸಾಕಾಗ್ತಾ ಇಲ್ಲ, ಅಷ್ಟಿದೆ ಅಲ್ಲವೇ? ಹರಟೆ ಮಾಡುವುದು, ರ್ಯಾಗಿಂಗ್ ಮಾಡುವುದು, ಟೀಸಿಂಗ್ ಮಾಡುವುದು, ವ್ಯರ್ಥ ಮಾತುಗಳು ಮಾತಾಡೋದಕ್ಕೆ ಟೈಮೇ ಸಾಕಾಗ್ತಾ ಇಲ್ಲ. ಈಗ ಈ ಸದ್ಭಾವನೆ ಎಲ್ಲಿ ಮಾಡ್ಕೊಳ್ತಾರೆ? ಹಾಗೆ ಮಾಡಿಬಿಟ್ಟರು ಕಲಿಯುಗ ಹೇಗೆ ಆಗಿಬಿಟ್ಟಿದೆ ಅಂದರೆ ಸದ್ಭಾವನೆಯೂ ಮಾಡೋದಕ್ಕೆ ಅವಕಾಶವಿಲ್ಲ. ಆಯಿತು. ಸೊ ಕರ್ಮಗಳು ಮಾಡಿದ್ದರೆ ಅದನ್ನು ಶ್ರದ್ಧೆಯಿಂದ ಮಾಡಿ ಸದ್ಭಾವನ ಹೃದಯ ಭಾವನದಿಂದ ಮಾಡಿದ್ದರೆ ತೋರಿಸಿಕೊಳ್ಳುವುದಕ್ಕೆ ಮಾಡುವುದು ಅಥವಾ ಪ್ರಚಾರಕ್ಕೋಸ್ಕರ ಮಾಡುವುದು. ಈಗ ಇದೆಲ್ಲ ಜನರು ನಿಜವಾದ ಮಂದಿರ ಪೂಜೆಕ್ಕಿಂತ ತಮ್ಮ ಫೋಟೋ ತೆಗೆದು ಇನ್ನೊಬ್ಬರಿಗೆ ತೋರಿಸುವುದು, ಇದೆಲ್ಲ ಹಾಳಾಗಿ ಬಿಡ್ತದೆ. ನಿಮ್ಮ ಮಂದಿರಕ್ಕೆ ಹೋದರೆ ನೀವು ಭಗವದ್ಭಕ್ತಿ ದರ್ಶನಕ್ಕೆ ಹೋಗಿದ್ದೀರಾ, ನಿಮ್ಮ ಫೋಟೋ ತೊಗೊಂಡುಬಿಟ್ಟು ಫ್ರೆಂಡ್ಸ್ ಎಲ್ಲರಿಗೆ ತೋರಿಸುವುದಕ್ಕೆ ನೋಡಿ. ಫೋಟೋ ಪ್ರಧಾನ, ಫೋಟೋ ಹುಚ್ಚಾಗಿ ಬಿಟ್ಟಿತು. ಇದು ಕಲಿಯುಗ ಮಹಿಮ. ಏನದು? ನಿಜವಾದ ಭಕ್ತಿಯನ್ನು ಹಾಳು ಮಾಡುವುದು ಈ ಕ್ಯಾಮರಾ. ಇದು ಫೋಟೋ ಮಾಡಿ ಇನ್ನೊಬ್ಬರಿಗೆ ತೋರಿಸು. ಹೋಯಿತು, ನಿಮ್ಮ ಭಾವನೆ ಹೋಯಿತು. ನಮ್ಮ ಫ್ರೆಂಡ್ಸು ನಮ್ಮವರು ನೋಡ್ತಾ ಇದ್ದಾರಾ ಅಲ್ಲವಾ? ಅವ್ರು ನೋಡಿದ್ದಾರಾ? ನೋಡಿ ಚೆನ್ನಾಗಿದೆಯಾ? ಅವ್ರು ಮತ್ತೆ ಹೇಳಬೇಕು, ಹಾಂ ಚೆನ್ನಾಗಿದೆ ಅಂತ ಅವ್ರು ಹೇಳಬೇಕು. ಆಯಿತು. ಇಲ್ಲಿ ಯಾರು ಪ್ರಶಂಸ? ನನ್ನ ಪ್ರಶಂಸ, ನಿಮ್ಮ ಆತ್ಮ ಪ್ರಶಂಸ, ನನ್ನ ಅಭಿಮಾನ ಹೆಚ್ಚಾಗ್ತದೆ. ಅದರಲ್ಲಿ ಏನು ಭಕ್ತಿ ಬರಲ್ಲ ಅಲ್ಲವೇ? ಈಗ ಇದು ಕಲಿಯುಗ. ಈ ಕಲಿಯುಗ ಸದ್ಭಾವನೆ ಬರುವಕ್ಕೆ ಬಿಡುತ್ತಾ ಇಲ್ಲ, ಅದು ನಾಶ ಮಾಡ್ತಾ ಇದೆ. ಈ ಕಲಿಯುಗದಿಂದ ರಕ್ಷಿಸ್ಕೊಂಡರೆ ಸಜ್ಜನರು ಇಂಥ ಅನಾವಶ್ಯಕ ಕ್ಯಾಮರಾಗಳು, ಅನಾವಶ್ಯಕ ಫೋಟೋಗಳು, ಅನಾವಶ್ಯಕ ಹರಟೆಗಳು, ಅನಾವಶ್ಯಕ ವ್ಯರ್ಥ ಮಾತುಗಳು, ರಾಜಕಾರಣಿಗಳು, ಕ್ರಿಕೆಟ್ಗಳು ಅಥವಾ ಇನ್ನೇನು, ಈ ಮಾತುಗಳನ್ನು ಬಿಟ್ಟು ಸದ್ಭಾವನೆ ಬೆಳೆಯುವಷ್ಟು ಮಾಡಿಕೊಂಡರೆ ಕಲಿಯುಗವನ್ನು ಗೆದ್ದಿದ್ದೀರಿ. ಕಲಿಯುಗ ಪ್ರಭಾವದಿಂದ ತಪ್ಪಿಸಿಕೊಂಡು ಸಜ್ಜನರಾಗಿದ್ದೀರಿ. ನಿಮ್ಮ ಹೃದಯದಲ್ಲಿ ಕೃತಯುಗ ಬಂದುಬಿಟ್ಟಿದೆ ಎಂದರ್ಥ. ಅದು ಮುಖ್ಯ. ಆದ್ದರಿಂದ ಕರ್ಮಕ್ಕೆ ಇಷ್ಟಾದರೂ ಭಾವನೆ ಬರಬೇಕು, ಭಾವನೆಯನ್ನೇ ಆಚರಿಸಬೇಕು. ಅದಕ್ಕೆ ಕರ್ಮಫಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಯಾಹಿ ಚೋದನಾ ಧರ್ಮಸ್ಯ ಲಕ್ಷಣಂ ಸಾ ಸ್ವವಿಷಯೇ ನಿಯುಂಜಾನ ಏವ ಪುರುಷಂ ನಿಬೋಧಯತಿ. ಇದು ಆಚರಿಸು, ಕೈಯಿಂದ ಆಚರಿಸು, ಎಟ್ಲೀಸ್ಟ್ ಮನಸ್ಸಿನಲ್ಲಿ ಆದರೂ ಆಚರಿಸಿದಂತೆ ಭಾವನೆ ಗಟ್ಟಿಯಾಗಲಿ. ಆದರೂ ಮನಸ್ಸಿನಲ್ಲಿ ಆದರೂ ಭಾವನೆ ಆಗಬೇಕು, ಅಷ್ಟಾದರೂ ಭಾವನೆ ಮಾಡಿಕೊಳ್ಳಬೇಕು. ಅಂದರೆ ಆಚರಣಾತ್ಮಕ ಉಪದೇಶ, ಅಂದರೆ ಆಚರಿಸತಕ್ಕದ್ದು. ಮನಸ್ಸಿನಲ್ಲಿ ಆದರೂ ಭಾವನೆ ಬರಲಿ, ಗಟ್ಟಿಯಾಗಿ ಬರಲಿ. ಆದರೆ ಜ್ಞಾನ ಮಾತ್ರ ಬ್ರಹ್ಮಚೋದನ, ಬ್ರಹ್ಮವನ್ನು ಉಪದೇಶ ಮಾಡುವ, ಬ್ರಹ್ಮತತ್ವ ಅಂದರೆ ತನ್ನ ನಿಜಸ್ವರೂಪವನ್ನು ಉಪದೇಶ ಮಾಡುವ ವಾಕ್ಯ ಬ್ರಹ್ಮಚೋದನಾತು ಪುರುಷಂ ಅವಬೋಧಯತ್ಯೇವ ಕೇವಲಂ. ಪುರುಷನಿಗೇನು? ಅವಬೋಧಯತ್ಯೇವ ಅಂದರೆ ಕೇವಲ ತಿಳಿಸುತ್ತದೆ. ತಿಳಿಸುವುದರೆಂದರೇನು? ನನ್ನ ಕುರಿತಿರುವ ತಪ್ಪು ತಿಳುವಳಿಕೆ, ದೇಹ, ಇಂದ್ರಿಯ, ಮನಸ್ಸುಗಳು, ಈ ನಾನು ಬುದ್ಧಿಯನ್ನು ಪಕ್ಕಕ್ಕೂ ತಪ್ಪಿಸಿ ತನ್ನ ಅರಿವಿನ ಸ್ವರೂಪ ಕಡೆಗೆ ನಿಮ್ಮ ದೃಷ್ಟಿಯನ್ನು ತಿರುಗಿಸಿ ತೋರಿಸ್ತಾ ಇದೆ. ಆ ತೋರಿಸುವುದು ಹೇಗಿರಬೇಕಂದರೆ ನಿಮ್ಮ ದೃಷ್ಟಿ ದೇಹ ಮೇಲಕ್ಕೂ ಬರಬಾರದು. ನಾನು ಇಂಥವನು ಅಂಥವನು ಆ ದೃಷ್ಟಿ ಬರಬಾರದು. ಆ ಅಭಿಮಾನ, ಆ ಆಸಕ್ತಿ, ಆ ಅನಿಸಿಕೆಯನ್ನು ತಪ್ಪಿಸಿ ನಿಮ್ಮ ತಾನು ಅರಿವಿನ ರೂಪವೇ, ಸಾಕ್ಷಿ ರೂಪವೇ, ಇಡೀ ಎಚ್ಚರವನ್ನು ತಿಳಿಯುವಂಥ ಅರಿವು ಹೇಗಿದೆ ನೋಡಿ, ಸ್ವತಃ ಸಿದ್ಧವಾಗಿದೆ. ಆ ಅರಿವಿನ ಕಡೆಗೆ ದೃಷ್ಟಿ ಹೋಗಬೇಕು. ನಾನು ಇಂಥವನು ಅಂಥವನು ಎನ್ನುವುದು ಗಟ್ಟಿಗೊಳಿಸಬಾರದು. ದೇಹಾಭಿಮಾನ, ಇಂದ್ರಿಯಾಭಿಮಾನ, ಮನಸ್ಸಿನ ಅಭಿಮಾನ, ಬುದ್ಧಿ ಅಭಿಮಾನ, ನಾನೊಬ್ಬ ಸಮಾಜದಲ್ಲಿ ವ್ಯಕ್ತಿ, ಈ ವ್ಯಕ್ತಿತ್ವ ಬುದ್ಧಿಯನ್ನು ಗಟ್ಟಿಗೊಳಿಸದೆ ಅದನ್ನು ಶಿಥಿಲಗೊಳಿಸಬೇಕು. ಅದು ಜಾರಿ ಹೋಗಲಿ. ಅದು ಹೋಗುವಂತೆ ಮಾಡಿ ತನ್ನ ಸಾಕ್ಷಿ ಕಡೆಗೆ ತಿರುಗಿಸಿ, ಅದು ಸ್ವತಃ ಸಿದ್ಧವಾಗಿದೆ ಅದರ ಕಡೆಗೆ ತಿರುಗಿಸಿ ಅದನ್ನು ನೇರಾಗಿ ಹೇಳುತ್ತಾ ಇದೆ ಅಷ್ಟೇ. ಅಂದರೆ ಈಗಲೇ ಆ ಬ್ರಹ್ಮಾನುಭವ ಅಥವಾ ಸಾಕ್ಷಿ ಅನುಭವ ಎನ್ನುವುದು ತಾನಿದೆ, ಸ್ವತಃ ಸಿದ್ಧವಾಗಿದೆ. ಈ ಅಡ್ಡಿಯಾಗಿರುವಂಥ ದೇಹಾಭಿಮಾನ, ಇಂದ್ರಿಯ, ಮನಸ್ಸುಗಳ ಅಭಿಮಾನ ಪಕ್ಕಕ್ಕೂ ತಪ್ಪಿಸಿದ್ದರೆ ಸಾಕು, ಸ್ವರೂಪದಲ್ಲಿ ತಾನೇ ಕಂಡುಬರುತ್ತದೆ. ಹೀಗೆ ಬ್ರಹ್ಮಚೋದನಾತು ಪುರುಷಂ ಅವಬೋಧಯತ್ಯೇವ ಕೇವಲಂ. ಬೋಧ ಮಾಡ್ತದೆ, ಬೋಧದಿಂದ ಹೃದಯದಲ್ಲಿ ಆ ಅರಿವನ್ನು ಜಾಗರಣಗೊಳಿಸುತ್ತದೆ ಅಷ್ಟೇ. ಅವಬೋಧಸ್ಯ ಚೋದನಾಜನ್ಯತ್ವಾತ್. ಆ ಅವಬೋಧ ಎನ್ನುವುದು ನಿಮ್ಮ ಪ್ರಯತ್ನದಿಂದ ಹುಟ್ಟುವಂಥದ್ದಲ್ಲ. ನಿಮ್ಮ ಪ್ರಯತ್ನದಿಂದ ಹುಟ್ಟುವುದು ಕರ್ಮ ಆಗುತ್ತದೆ, ಯೋಚನೆ ಆಗುತ್ತದೆ. ನಾನು ಬ್ರಹ್ಮ ಎಂದು ನೀವು ಯೋಚನೆ ಮಾಡ್ತಾ ಇಲ್ಲ, ಇದ್ದ ಸತ್ಯವನ್ನು ತಿಳ್ಕೊಳ್ತಾ ಇದ್ದೀರಿ.
ತಾನು ಆಗಿದ್ದೇನೆ, ತಾನೇ ತಾನು ಇರುವ ಸತ್ಯ. ಅದು ಇರುವ ಸತ್ಯ ಕಡೆಗೆ ದೃಷ್ಟಿ ಇಟ್ಟರೆ ತಾನೇ ಗೊತ್ತಾಗ್ತದೆ. ಅದರಿಂದ ಶಾಸ್ತ್ರ ತಾನೇ ತಾನಾಗಿರುವ ಸತ್ಯವನ್ನು ತಿಳಿಸುತ್ತಾ ಇದೆ ಅಷ್ಟೇ. ಅದರಿಂದ ಬ್ರಹ್ಮಚೋದನ, ಬ್ರಹ್ಮೋಪದೇಶ, ಧರ್ಮೋಪದೇಶದಲ್ಲಿ ಎರಡು ವ್ಯತ್ಯಾಸ. ಅವಬೋಧಸ್ಯ ಚೋದನ ಅಜನ್ಯತ್ವಾತ್ ನ ಪುರುಷಃ ಅವಬೋಧೇ ನಿಯುಜ್ಯ. ಅದರಿಂದ ಜ್ಞಾನದಲ್ಲಿ ತಾನು ಬ್ರಹ್ಮ ಎಂಬುವ ಜ್ಞಾನವು ತಿಳಿಸುವುದೇ ಹೊರತು, ತಿಳಿಸುವುದರಿಂದ ಜಾಗರಣವಾಗುವುದೇ ಹೊರತು ತಿಳ್ಕೊಂಡು ಏನು ಮಾಡಬೇಕು, ತಿಳಿದುಕೊಂಡು ಏನು ಮಾಡಬೇಕು ಅಂಥದ್ದೇನಿಲ್ಲ. ಇದು ಆಚರಣಾತ್ಮಕ ಉಪದೇಶವಲ್ಲ, ಇದು ಜಾಗರಣಾತ್ಮಕ ಉಪದೇಶ. ಅದು ತಿಳಿದರೆ ಆ ಅರಿವು ನಮ್ಮಲ್ಲಿ ಎಚ್ಚರಗೊಳ್ಳುತ್ತದೆ, ಅಲ್ಲೇ ನಿಂತು ಬಿಡ್ತದೆ ಅದು. ಆದ್ದರಿಂದ ಯಥಾ ಅಕ್ಷಾರ್ಥ ಸನ್ನಿಕರ್ಷೇಣ ಅರ್ಥಾವಬೋಧೆ ತದ್ವತ್, ಅರ್ಥವಾಗುವುದಕ್ಕೆ ಶಂಕರಾಚಾರ್ಯರು ಇಲ್ಲಿ ಭಾಷ್ಯ ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ಜ್ಞಾನವು ಹೇಗೆ ಆಗುತ್ತದೆ ಅಂದರೆ, ತಿಳ್ಕೊಂಡ ನಂತರ ಜ್ಞಾನವೇನಿಲ್ಲ, ಸುಮ್ಮನೆ ತಿಳ್ಕೊಳ್ಳಿ. ಹೇಗೆ ಅಂದರೆ, ಕಣ್ಣಿನಿಂದ ಒಂದು ಬಣ್ಣ ಗೊತ್ತಾಗುವುದು. ಬಣ್ಣ ಗೊತ್ತಾಗಬೇಕಂದರೆ ಇದು ಗ್ರೀನ್ ಆಗಿದೆ, ನೀವು ಅಟೆನ್ಷನ್ ಇಡು, ತಾನೇ ಇದು ಗ್ರೀನ್ ಆಗಿದೆ ಎಂದು ಗೊತ್ತಾಗಿಬಿಡ್ತದೆ, ಹಸಿರಾಗಿದೆ ಎಂದು ಗೊತ್ತಾಗಿಬಿಡ್ತದೆ. ಹಾಗೆ ಅಕ್ಷಾರ್ಥ ಸನ್ನಿಕರ್ಷೇಣ, ಅಕ್ಷ ಅಂದರೆ ಕಣ್ಣು, ಅರ್ಥ ಅಂದರೆ ವಿಷಯ. ಅಕ್ಷಾರ್ಥ ಸನ್ನಿಕರ್ಷೇಣ ಅರ್ಥಾವಬೋಧೆ, ವಿಷಯವು ಹೇಗೆ ತಿಳಿಯುತ್ತದೋ ಹಾಗೆ ಇದು ಅಂದರೆ, ಇಲ್ಲಿ ಸ್ವಾಮೀಜಿ ಕೊನೆಗೂ ಒಂದು ಕಾಮೆಂಟು, ವೇದಾಂತ ಶ್ರವಣಜನ್ಯ ಜ್ಞಾನೇ ನ ವಿಧಿ ಸಂಭವತಿ. ವೇದಾಂತ ಶ್ರವಣದಿಂದ ಹುಟ್ಟುವ ಜ್ಞಾನದಲ್ಲಿ ಆಜ್ಞೆ ಇಲ್ಲ, ಆಚರಣ ಇಲ್ಲ. ಹೇಳುವ ಶಾಸ್ತ್ರ ಆಜ್ಞೆ ಮಾಡ್ತಾ ಇಲ್ಲ, ನೀನು ಆಚರಿಸುವುದಿಲ್ಲ. ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳುವುದು. ಆ ತಿಳುವಳಿಕೆಗೆ, ಆ ಅರಿವಿಗೆ ಜಾಗರಣಗೊಳ್ಳುವುದು, ಆ ಅರಿವನ್ನು ನಮ್ಮಲ್ಲಿ ಎಬ್ಬಿಸುವುದು ಅಷ್ಟೇ. ಆ ವಾಕ್ಯ ಕೇಳಿದ್ದರೆ ತಾನೇ ತಪ್ಪು ತಿಳುವಳಿಕೆಯನ್ನು ತಳ್ಳಿ ಹಾಕುತ್ತದೆ. ತಪ್ಪು ತಿಳುವಳಿಕೆ, ಭ್ರಾಂತಿ, ಅಭಿಮಾನ, ಅಧ್ಯಾಸ ಅದನ್ನು ಪಕ್ಕಕ್ಕೆ ಹಾಕಿಬಿಡ್ತದೆ. ಪಕ್ಕಕ್ಕಂದರೆ ಅದು ತಪ್ಪನ್ನು ತಪ್ಪು ಎಂದು ಹೇಳಿಕೊಡ್ತದೆ, ಅಧ್ಯಾಸವನ್ನು ಅಧ್ಯಾಸ ಎಂದು ತಿಳಿಸುತ್ತದೆ. ಅರಿವು ತಾನೇ ಜಾಗರಣಗೊಳ್ಳುತ್ತದೆ. ಆದ್ದರಿಂದ ಶ್ರವಣ ಮಾತ್ರದಿಂದಲೇ ಜ್ಞಾನವಾಗುತ್ತದೆ ಅಂದರೆ ಈ ಅರ್ಥದಲ್ಲಿ. ಈಗ ಕರ್ಮಕಾಂಡದಲ್ಲಿ ಶ್ರವಣದಿಂದ ಆಗಲ್ಲ, ತಿಳ್ಕೊಂಡ ನಂತರ ಆಚರಿಸಬೇಕು. ಅಟ್ಲೀಸ್ಟು ಮಾನಸಿಕವಾದರೂ ಆಚರಿಸಬೇಕು. ಇಲ್ಲಿ ಮಾನಸಿಕವೂ ಆಚರಣೆ ಇಲ್ಲ, ಶಾರೀರಿಕವೂ ಇಲ್ಲ, ಬೇಕಾಗಿಲ್ಲ. ಏಕೆಂದರೆ ತಾನು ಮೊದಲೇ ಇದ್ದಾನೆ. ಮುಂದಿನದು ಜ್ಞಾತು ಮಿಚ್ಛಾ ಜಿಜ್ಞಾಸ. ಟೈಮೇ ಆಯಿತು. ಓಕೆ, ಆ ಧರ್ಮ ಕುರಿತು ಸ್ವಲ್ಪ ಹೇಳಿದ್ದೀವಲ್ಲ. ಧರ್ಮೋಪದೇಶ ಹೇಗಿರುತ್ತದೆ ಅದರ ಕುರಿತು ಹೆಚ್ಚು ಟೈಮ್ ತಗೊಂಡು ಅದೇ ಹೇಳಿಬಿಟ್ಟಿದ್ದೀವಿ. ಜನರಿಗೆ ಅದು ಸ್ವಲ್ಪ ಗೊತ್ತಾಗಲಿ, ಅದು ಹೇಳಿ. ಅದು ಅವಾಂತರ ವಿಷಯ, ಮುಖ್ಯ ವಿಷಯ ಅಲ್ಲ. ಆದರೂ ವೇದಾಂತ ಹೇಳುವಾಗಲೂ ಮಧ್ಯೆ ಮಧ್ಯೆ ಸ್ವಲ್ಪ ಅದು ಹೇಳ್ತೀವಿ. ಏಕೆಂದರೆ ಜನರು ಮೊದಲು ಕರ್ಮಕಾಂಡ, ಉಪಾಸನೆಗಳು, ಪುರಾಣಗಳು ಅದೆಲ್ಲ ಕೇಳಿ ಸಾಧನೆಗಳು ಆಚರಿಸಿ ವೇದಾಂತಕ್ಕೆ ಬರುತ್ತಾ ಇಲ್ಲ. ಅದೆಲ್ಲ ಮೊದಲು ಕರ್ಮ, ಉಪಾಸನೆಗಳು, ಸಾಧನೆಗಳು ತುಂಬ ಆಚರಿಸಿ ವೇದಾಂತಕ್ಕೆ ಬರುತ್ತಿದ್ದರು. ಈ ಕಾಲದಲ್ಲಿ ಅದೆಲ್ಲ ಯಾರು ಮಾಡೋರೇ ಇಲ್ಲ. ಅದರಿಂದ ಇದು ಹೇಳುವಾಗ ಆದರೂ ಮಧ್ಯೆ ಅದು ಗೊತ್ತಾಗಲಿ ಎಂದು ಮಧ್ಯೆ ಸ್ವಲ್ಪ ಹೇಳ್ತಾ ಇದ್ದೀನಿ ನಾನು. ಏಕೆಂದರೆ ಎಲ್ಲರೂ ಹೇಳ್ತಾರಲ್ಲ, ಇದು ಒಬ್ಬರಿಗೋಸ್ಕರ ಅಲ್ಲ, ಇದು ರೆಕಾರ್ಡ್ ಆಗ್ತದೆ, ಎಲ್ಲರೂ ಕೇಳ್ತಾರೆ. ಅವರಿಗೆ ಇದು ಸ್ವಲ್ಪ ಗೊತ್ತಾಗಲಿ ಎಂದು ಸ್ವಲ್ಪ ಆ ಧರ್ಮ ವಿಷಯ ಬಂದಾಗ ಅದು ಸ್ವಲ್ಪ ಹೇಳಿಬಿಟ್ಟೆ. ಅದಕ್ಕೋಸ್ಕರ ಟೈಮ್ ಹೆಚ್ಚು ತಗೊಂಡಿತು. ಮುಂದಿಂದು ಒಂದಿದೆ, ಜ್ಞಾತು ಮಿಚ್ಛಾ ಜಿಜ್ಞಾಸ. ಇದು ಒಳ್ಳೆಯ ಪಾಯಿಂಟ್. 3 ಭಾಷ್ಯವಾಕ್ಯಗಳಿವೆ. ಒಂದು ಭಾಷ್ಯವಾಕ್ಯ ಇವತ್ತು ಹೇಳಿದೆ, ಇನ್ನು 2 ಭಾಷ್ಯವಾಕ್ಯಗಳಿವೆ. 2ನೇ ಭಾಷ್ಯವಾಕ್ಯದಲ್ಲಿ ಈ ಜ್ಞಾತು ಮಿಚ್ಛಾ ಜಿಜ್ಞಾಸ ಇದು ತುಂಬ ಚೆನ್ನಾಗಿದೆ. ಮತ್ತು ಇದು ಆಲ್ಸೋ ಲೋಕೇಪಿ ಪಶ್ಯ ಆಕರ್ಣಯ ಐತಿ ಪ್ರಣಿಧಾನ ಮಾತ್ರಂಕುರು, ಇದು ಒಂದಿದೆ. 2 ಅಂಶಗಳು ಚೆನ್ನಾಗಿವೆ. ಅದು ನಾಳೆ ನಾಡಿದ್ದು ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.